ಆತ್ಮೀಯ ಶಿಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಸೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಜ್ಞಾನಧ್ವನಿ 90.8 FM ಇವರ ಸಹಯೋಗದೊಂದಿಗೆ ಈ ವರ್ಷ 2025-26ನೇ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಸುಧಾರಣೆಯ ಸಂಬಂಧ ನಡೆಯುತ್ತಿರುವ ಕಾರ್ಯಕ್ರಮಗಳಲ್ಲಿ ಇಂದು ಗಣಿತ ವಿಷಯದಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸುವುದು ಹೇಗೆ ಎನ್ನುವುದರ ಕುರಿತು ನಡೆಯಲಿರುವ ಚರ್ಚೆಯಲ್ಲಿ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಳ್ಳಲಿದ್ದಾರೆ. ಮೊದಲನೆಯದಾಗಿ ಶ್ರೀ ನಂದೀಶ್ CS, ಗಣಿತ ಶಿಕ್ಷಕರು, ಮರಿಮಲ್ಲಪ್ಪ ಪ್ರೌಢಶಾಲೆ, ಮೈಸೂರು ದಕ್ಷಿಣ ವಲಯ. ಹಾಗೆಯೇ ಶ್ರೀ ಸುಧೀಶ್, ಗಣಿತ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, KPS ಕುವೆಂಪು ನಗರ. ಈ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಮುಂದಿನ 1 ಗಂಟೆ ಕಾಲ ಗಣಿತ ವಿಷಯದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ. ಅವರಿಬ್ಬರಿಗೂ ಕಚೇರಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸರ್. ಧನ್ಯವಾದಗಳು ಸರ್. ಸರ್ ಧನ್ಯವಾದಗಳು. ಕರ್ನಾಟಕ ಪರೀಕ್ಷಾ ಮಂಡಳಿಯವರು ಈ ಬಾರಿಯ SSLC ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದ ಅಂಕಗಳ ಗಳಿಕೆಯ ಮೂಲಕ ಉತ್ತಮ ಫಲಿತಾಂಶವನ್ನು ಪಡಿಬೇಕು ಅನ್ನೋದೊಂದು ನಿರೀಕ್ಷೆಯಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಈಗ ಪ್ರತಿ ವಿಷಯದ ಅಭ್ಯಾಸಗಳು ಹೆಚ್ಚು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಈ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೋಡುವಾಗ ಅವುಗಳ ಸ್ವರೂಪದ ಬಗ್ಗೆ ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಈಗಾಗಲೇ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆಗಳು ನಡೆದಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ಇದೆ ಜನವರಿ ತಿಂಗಳಲ್ಲಿ. ಸೊ ಪ್ರಶ್ನೆಗಳ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋದರೆ ಮಕ್ಕಳೇ, ಬಹು ಆಯ್ಕೆ ಪ್ರಶ್ನೆಗಳು ನಿಮಗೆ 8 ಪ್ರಶ್ನೆಗಳು ಇದೆ. 8 ಅಂಕಗಳಿಗಿರುತ್ತೆ, ಅದು 1 ಅಂಕ ಆಗಿರುತ್ತೆ. ಹಾಗೆಯೇ ಅತಿ ಕಿರು ಅಂಕದ ಪ್ರಶ್ನೆಗಳು 1 ಅಂಕ, ವೆರಿ ಶಾರ್ಟ್ ಆನ್ಸರ್ಸ್, 8 ಕ್ವಶನ್ಸ್, 8 ಮಾರ್ಕ್ಸ್ ಇದೆ. ಹಾಗೆಯೇ ಕಿರು ಉತ್ತರಗಳು ಶಾರ್ಟ್ ಆನ್ಸರ್ಸ್ 2 ಅಂಕದ ಪ್ರಶ್ನೆಗಳು 8, ಒಟ್ಟು 16 ಅಂಕಗಳಿಗಿರುತ್ತೆ. ಇನ್ನು ನಮಗೆ ದೀರ್ಘ ಉತ್ತರ 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆಗಳಿರುತ್ತೆ, 27 ಅಂಕಗಳು. ಹಾಗೆಯೇ ಎರಡನೇ ದೀರ್ಘ ಉತ್ತರದ ಪ್ರಶ್ನೆಗಳು 4 ಅಂಕದ 4 ಪ್ರಶ್ನೆಗಳಿರುತ್ತೆ, ಅಂದರೆ 16 ಅಂಕಗಳಿಗೆ. ಇನ್ನು ಬಹುಮುಖ್ಯವಾಗಿ 5 ಅಂಕದ 1 ಪ್ರಶ್ನೆ ಇರುತ್ತೆ. ಒಟ್ಟಾರೆ ಈ ರೀತಿಯಾದ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ ಮತ್ತು ಅಂಕಗಳ ಹಂಚಿಕೆಯನ್ನು ನಾವು ನೋಡ್ಬೋದು. ಇನ್ನು ಈ ವರ್ಷದ ಪ್ರಮುಖವಾದ ಬದಲಾವಣೆ ಮಕ್ಕಳಿಗೆ ಗೊತ್ತಿರಲಿ ನಿಮಗೆ, ನಾವು ಏನು ಆಂತರಿಕ ಅಂಕಗಳು ಏನಿದೆ, 5 ಅಂಕದ 1 ಪ್ರಶ್ನೆಯನ್ನು ಆಂತರಿಕ ಅಂಕವಾಗಿ ಪರಿಗಣಿಸಿದ್ದಾರೆ. ಅಂದರೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗಲ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ಏರಿಯಾ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ಗೆ ಸಂಬಂಧಿಸಿದಂತೆ 5 ಅಂಕದ 1 ಪ್ರಶ್ನೆ ಚಾಯ್ಸ್ ಕ್ವೆಶ್ಚನ್ ಆಗಿ ಇದೆ. ಹಾಗೆಯೇ 4 ಅಂಕಗಳ 2 ಪ್ರಶ್ನೆಗಳಲ್ಲಿ ನಾವು ಆಂತರಿಕ ಇಂಟರ್ನಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳನ್ನು ನೋಡ್ತೀವಿ. ಬಹು ವಿಶೇಷವಾಗಿ ಈ ವರ್ಷ ತ್ರಿಭುಜದ ಅಧ್ಯಾಯದ ಟ್ರಯಾಂಗಲ್ ಚಾಪ್ಟರ್ನ ಏನು ಥಿಯರಮ್ಸ್ಗಳಿದೆ, ಪ್ರಮೇಯಗಳು, ಅದರಲ್ಲಿ 1 ಪ್ರಶ್ನೆ ತ್ರಿಭುಜದ ಪ್ರಮೇಯಗಳ ಪ್ರಶ್ನೆಗಳಲ್ಲಿ ಒಂದು ಆಂತರಿಕ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ 2 ಪ್ರಮೇಯಗಳು ಆಂತರಿಕ ಆಯ್ಕೆ ಇರುತ್ತೆ, ಅದರಲ್ಲಿ ನೀವು 1ಅನ್ನು ನೀವು ಬರೀಬೇಕಾಗ್ತದೆ. ಇವೆರಡು ಪ್ರಮುಖವಾದಂತಹ ಬದಲಾವಣೆಗಳು. ಉಳಿದಂತೆ 3 ಅಂಕಗಳ 4 ಪ್ರಶ್ನೆಗಳಲ್ಲಿ ಆಂತರಿಕ ಅಥವಾ ಇಂಟರ್ನಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳಾಗಿದೆ. 2 ಅಂಕದ 2 ಪ್ರಶ್ನೆಗಳು ಇಂಟರ್ನಲ್ ಚಾಯ್ಸಿಗೆ ಒಳಪಟ್ಟಿದೆ. ಇದು ಪ್ರಮುಖವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮುಂಬರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲೂ ಕೂಡ ನಿಮಗೆ ಹೆಚ್ಚು ಪರಿಚಯ ಆಗ್ತದೆ. ನಂದೀಶ್ ಸರ್, ಈಗ ಈ ವರ್ಷ ಏನು ಬದಲಾವಣೆಯಾಗಿದೆ, ಆ ನಿಟ್ಟಿನಲ್ಲಿ ಮಂಡಳಿ ಬಿಟ್ಟಂತಹ ನೀಲನಕ್ಷೆಗಳಿರ್ಬೋದು ಅಥವಾ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ಹಮ್ಮಿಕೊಂಡಿರುವಂತಹ ಅನೇಕ ಕಾರ್ಯಕ್ರಮಗಳು ನಮಗಾಗಲೇ ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ನಾವಿವತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ನೀಲನಕ್ಷೆ ಇದೆ, ಪ್ರತಿ ಅಧ್ಯಾಯದಲ್ಲೂ ಕೂಡ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನು ದಯವಿಟ್ಟು ಪರಿಚಯ ಮಾಡಿಕೊಡ್ತಾ ಹೋಗೋಣ ಸರ್. ನಮಸ್ಕಾರ ವಿದ್ಯಾರ್ಥಿಗಳೇ. ಈ ವರ್ಷ ಪರೀಕ್ಷಾ ಮಂಡಳಿಯವರು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಮುಂದೆ ನಡೆಯುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗೆ ಈ ಬ್ಲೂ ಪ್ರಿಂಟನ್ನು ಕಂಪಲ್ಸರಿ ಫಾಲೋ ಮಾಡಬೇಕು ಅಂತ ಪರೀಕ್ಷಾ ಮಂಡಳಿಯವರು ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ದಿನ ನಾವು ಈ ಬ್ಲೂ ಪ್ರಿಂಟ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಬ್ಲೂ ಪ್ರಿಂಟ್ ಪ್ರಕಾರ ಹೋಗೋದಾದರೆ ಈ ಪಾಠಕ್ಕೆ 5 ಅಂಕಗಳನ್ನು ಕೊಟ್ಟಿದ್ದಾರೆ. 5 ಅಂಕಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ,
1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟು ಈ ಪಾಠಕ್ಕೆ 3 ಪ್ರಶ್ನೆಗಳಿವೆ. ಹಾಗೆ ಈ ಪಾಠಕ್ಕೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 5 ಇದೆ. ಈಗ ಮಕ್ಕಳಿಗೆ ಒಂದು ಡೌಟ್ ಬರಬಹುದು, ಏನಪ್ಪ ಅಂದರೆ ಅದು 1 ಅಂಕದ ಯಾವ ರೀತಿಯ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದು? ಹೌದು, 1 ಅಂಕದ ಪ್ರಶ್ನೆನ ಆ ಮಗು ನಾನು 1 ಅಂಕಕ್ಕೆ ಇಷ್ಟು ಓದಿದ್ರೆ ಸಾಕು ಅಥವಾ ನಾನು ಯಾವುದನ್ನು ಗಮನಿಸಬೇಕು? ಬಹಳ ಸುಲಭವಾಗಿದೆ. ಇಲ್ಲಿ 1 ಅಂಕದ ಪ್ರಶ್ನೆ ತೆಗಿಲಿಕ್ಕೆ ಹೆಚ್ಚು ಶ್ರಮ ಪಡಲೇಬೇಕಾಗಿಲ್ಲ. ಈಗಾಗಲೇ ನೀವು ಪಾಠಗಳು ಮುಗಿದಿದೆ, ನೀವು ರಿವಿಷನ್ ಮಾಡ್ತಾ ಇದ್ದೀರಾ. ಮಾಸಾಹದ ಬಗ್ಗೆ ಗೊತ್ತಿರಬೇಕು, ಲಾಸಾಹದ ಬಗ್ಗೆ ಗೊತ್ತಿರಬೇಕು. ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧವು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ, ಅಂದರೆ HCF ಇಂಟು LCM = A ಇಂಟು B, ಆ ರಿಲೇಷನ್ ಗೊತ್ತಿರಬೇಕು. ಹಾಗೆಯೇ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಎನ್ನುವ ಪ್ರಶ್ನೆ ಇರ್ಬೋದು. ಬೇಸಿಕ್ ಅರ್ಥಮೆಟಿಕ್ ಥಿಯರಮ್ ಏನಿದೆ, ಸೊ ಆ ಡೆಫಿನೇಷನನ್ನು ತಿಳ್ಕೊಂಡಿರಬೇಕಾಗ್ತದೆ. ಸೊ ಈ ರೀತಿಯಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಉತ್ತರವನ್ನು ನೀಡುವಂತಹ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇದರಲ್ಲಿ ನಿಮಗೆ ಅವಿಭಾಜ್ಯ ಸಂಖ್ಯೆಗಳು ಯಾವುದು, ಪ್ರೈಮ್ ನಂಬರ್ಸ್ ಬಗ್ಗೆ ಗೊತ್ತಿರಬೇಕು. ಹಾಗೆಯೇ ಕಾಂಪೋಸಿಟ್ ನಂಬರ್ಸ್, ಸಂಯುಕ್ತ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು. ಹಾಗೆಯೇ HCF ಮತ್ತು LCM ಕೊಟ್ಬಿಟ್ಟು ಒಂದು ಸಂಖ್ಯೆಯನ್ನು ಕೊಟ್ಟಾಗ ಇನ್ನೊಂದು LCMನ್ನು ಕಂಡುಹಿಡಲಿಕ್ಕೆ, ಅಥವಾ LCM ಮತ್ತು HCF ಕೊಟ್ಟಾಗ ಇನ್ನೊಂದು ಸಂಖ್ಯೆನ, ಒಂದು ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆ ಕಂಡುಹಿಡಿಯೋದು, ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡಲ್ಲಿ ಮಕ್ಕಳು 1 ಅಂಕವನ್ನು ಸುಲಭವಾಗಿ ತೆಗಿಬೋದು. ಹಾಗೆ 2 ಅಂಕ ಅಂತ ಹೇಳಿದ್ರೆ ನಾವು ಯಾವುದನ್ನು ನಿರೀಕ್ಷೆ ಮಾಡ್ಬೋದು ಸರ್? 2 ಅಂಕದ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ನಾವು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಈ ಥರದ ಪ್ರಶ್ನೆಗಳನ್ನ ನೋಡ್ತಾ ಇರ್ತೇವೆ. ಯಾವುದಂದರೆ, ಒಂದು ಸಂಖ್ಯೆಯನ್ನು ಕೊಟ್ಟು ಇದನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಈ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಪ್ರತಿ ವರ್ಷ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ. ಇದು ಬೈನಾಮಿಯಲ್ ಕೊಟ್ಟಿರ್ಬೋದು ಅಥವಾ ಮಾನೋಮಿಯಲ್ ಕೂಡ ಆಗಿರ್ಬೋದು. ಬೈನಾಮಿಯಲ್ ಅಂತ ಹೇಳಿದ್ರೆ ಈಗ 2 + √3, 5 - √3, ಈ ರೀತಿಯ ಪ್ರಶ್ನೆಗಳನ್ನು ನಾವು 2 ಅಂಕದ ಪ್ರಶ್ನೆಯಾಗಿ ನಾವು ಗಮನಿಸ್ಬೋದು. ಮತ್ತು ಕೆಲವು ಹೇಳಿಕೆಯ ಸಮಸ್ಯೆಗಳು ಕೂಡ ಇದೆ. ಸೊ ಆ ಹೇಳಿಕೆ ಸಮಸ್ಯೆಗಳು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಯಾವುದಾದ್ರೂ ಲೆಂತ್ ಆಫ್ 2 ರೆಕ್ಟ್ಯಾಂಗ್ಯುಲರ್ ಟೇಬಲ್ಸ್ ಆರ್ 84 ಸೆಂಟಿಮೀಟರ್, 126 ಸೆಂಟಿಮೀಟರ್ ಈ ರೀತಿಯಾಗಿದ್ದರೆ ಅವುಗಳನ್ನು ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ಸ್ಕ್ವೇರ್ಸ್ ಗ್ಲಾಸ್ ಶೀಟ್ ದಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಫಿಟ್ ಬೋತ್ ಟೇಬಲ್ಸ್, ಈ ರೀತಿಯಾಗಿ ಕೆಲವು ಹೇಳಿಕೆ ಸಮಸ್ಯೆಗಳು ಕೂಡ 2 ಅಂಕದ ಪ್ರಶ್ನೆಗಳಲ್ಲಿ ನಾವು ನಿರೀಕ್ಷೆ. ಇದನ್ನೇ ನಾವು 2 ಅಂಕದಲ್ಲಿ ಸಾಮಾನ್ಯವಾಗಿ LCM ಮತ್ತು HCF, ಲಸ ಮತ್ತು ಮಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು 2 ಅಂಕದಲ್ಲೂ ಕೂಡ ಕೇಳಬಹುದು. ಉದಾಹರಣೆಗೆ, ಫೈಂಡ್ ದ HCF ಆಫ್ 135 ಆ್ಯಂಡ್ 75 ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಆ್ಯಂಡ್ ದೆನ್ ಫೈಂಡ್ LCM ಆಫ್ 20 ಆ್ಯಂಡ್ HCF ಆಫ್ 135 ಆ್ಯಂಡ್ 75. ಅವಿಭಾಜ್ಯ ಅಪವರ್ತನಗಳಲ್ಲಿ ಅದನ್ನು ವ್ಯಕ್ತಪಡಿಸುವಂಥದ್ದು ಇರ್ಬೋದು. ಅದರ ಮುಖಾಂತರ ಅವರು ಲಾಸಹ ಮಾಸವನ್ನು ಕಂಡುಹಿಡಿಯುವಂಥ ಲೆಕ್ಕಗಳು ಈ ಒಂದು ಅಧ್ಯಾಯದಲ್ಲಿ. ಒಟ್ಟಾರೆ ಮಕ್ಕಳು 5 ಅಂಕವನ್ನು ಪೂರ್ಣ ಪ್ರಮಾಣದಲ್ಲಿ ತಗೊಳ್ಬೋದು. ನಮಗೆ 40+ ಏನಿದೆ ಮಕ್ಕಳು ತೆಗಿಲಿಕ್ಕೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಅವರು ಕೂಡ ಈ ಅಧ್ಯಾಯದಲ್ಲಿ ಉತ್ತಮ ಅಂಕವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳೇ, ಇಲ್ಲಿ ಅಭಾಗಲಬ್ಧ ಎಂದು ಸಾಧಿಸಿ ಅನ್ನುವಂತಹ ಅನೇಕ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಬರೆದ್ರಿ ಅಂತ ಹೇಳಿದ್ರೆ ನಿಮಗೆ ಪೂರ್ಣ ಅಂಕ ಖಂಡಿತ ಸಿಗುತ್ತೆ. ಇನ್ನು ಅವಿಭಾಜ್ಯ ಸಂಖ್ಯೆಗಳನ್ನು ಅಪವರ್ತನ ಮಾಡುವಂಥದ್ದು ಗೊತ್ತಿದೆ. ಸೊ ಅದನ್ನು ಕೂಡ ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದರಲ್ಲಿ 5 ಅಂಕಗಳನ್ನು ನೀವು ಪಡ್ಕೊಳ್ಬೋದು. ಮುಂದಿನ ಚಾಪ್ಟರ್ ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್. ಇದರ ಬಗ್ಗೆ ಹೇಳೋದಾದರೆ, ಬ್ಲೂ ಪ್ರಿಂಟ್ ಪ್ರಕಾರ ಈ ಪಾಠಕ್ಕೆ ಅಲಾಟ್ ಆಗಿರುವ ಅಂಕಗಳು 5. ಇದರ ಪ್ರಶ್ನೆಗಳ ಸ್ವರೂಪವನ್ನು ತಿಳಿಸಿ ಸರ್. 1 ಅಂಕದ 2 ಪ್ರಶ್ನೆಗಳಿರುತ್ತೆ ಸರ್, ಮತ್ತು 3 ಅಂಕದ 1 ಪ್ರಶ್ನೆ ಇರುತ್ತೆ. ಮಕ್ಕಳೇ, 1 ಅಂಕದ 2 ಪ್ರಶ್ನೆಗಳೇನಿರುತ್ತೆ, ಈಗಾಗಲೇ ನಿಮಗೆ ಗೊತ್ತಿದೆ. ಒಂದು ಪಾಲಿನಾಮಿಯಲ್ ಗ್ರಾಫನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯೋದು, ಫೈಂಡ್ ದ ಝೀರೋಸ್. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಶೂನ್ಯತೆಗಳ ಸಂಖ್ಯೆ ಅಂದರೆ ಫೈಂಡ್ ದ ನಂಬರ್ ಆಫ್ ಝೀರೋಸ್ ಅಂತ ಹೇಳಿದರೆ ಅದು ಎಕ್ಸ್ ಅಕ್ಷವನ್ನು ಎಲ್ಲಿ ಛೇದಿಸಿರುತ್ತೋ ಆ ಬಿಂದುಗಳ ಸಂಖ್ಯೆನ ತಗೊಳ್ತೀರಾ. ಶೂನ್ಯತೆಗಳನ್ನೇ ತಿಳಿಸಿ ಅಂತ ಹೇಳಿದಾಗ ಮಕ್ಕಳೇ, ಎಕ್ಸ್ ಅಕ್ಷದಲ್ಲಿ ಯಾವ ಬಿಂದುವಿನಲ್ಲಿ ಅದು ಹೋಗಿದೆಯೋ ಆ ಮೂಲ ಬಿಂದುವನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಸೊ ಅದರ ಆಧಾರದಲ್ಲಿ ನೀವು ಶೂನ್ಯತೆಗಳನ್ನು ಬರೀಬೇಕಾಗ್ತದೆ. ಶೂನ್ಯತೆಗಳ ಸಂಖ್ಯೆ ಎಷ್ಟು ಅನ್ನೋದಿರ್ಬೋದು, ಅಥವಾ ಶೂನ್ಯತೆಗಳು ಯಾವುದು ಅಂತ ಇರ್ಬೋದು. ಇದು ನೀವು 1 ಅಂಕದ ಪ್ರಶ್ನೆಗಳಿಗೆ ನಿರೀಕ್ಷೆ ಮಾಡ್ಬೋದು. ಹಾಗೆಯೇ ಮಹತ್ತಮ ಘಾತ ಅಥವಾ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತಿದೆ. ಆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಆ ಪಾಲಿನಾಮಿಯಲನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ
ಅವ್ಯಕ್ತ ಪದ ಏನು ಎಕ್ಸ್ ಇರುತ್ತೆ ವೇರಿಯೇಬಲ್ಸ್, ಅದರ ಹೈಯೆಸ್ಟ್ ಡಿಗ್ರಿಯನ್ನು ನೀವು ಗುರುತಿಸಿ ಬರೆಯುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದನ್ನು ನೀವು ಗಮನಿಸಿ. ಹಾಗೆಯೇ ನಿಮಗೆ ಒಂದು ಬೈನಾಮಿಯಲನ್ನು ಕೊಟ್ಬಿಟ್ಟು ಅದರ ಶೂನ್ಯತೆಯನ್ನು ಕಂಡುಹಿಡಿಯೋಕ್ಕೆ ಹೇಳಿರ್ಬೋದು, ಅಥವಾ ಒಂದು ಸರಳ ಬಹುಪದೋಕ್ತಿಯನ್ನು ಕೊಟ್ಟು ಅದರ ಶೂನ್ಯತೆಯನ್ನು ಕಂಡುಹಿಡಿಯಲಿಕ್ಕೆ ನಾವು ಏನು -b/a ಫಾರ್ಮುಲಾವನ್ನು ಬಳಸ್ಕೊಳ್ತೀವಿ, ಆ ರೀತಿಯಾಗಿರ್ಬೋದು. ಅಥವಾ ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳ ಸೂತ್ರವನ್ನು ಬರೆಯೋದಿರ್ಬೋದು. ಇವೆಲ್ಲವೂ ಕೂಡ 1 ಅಂಕದ ಪ್ರಶ್ನೆ ಇರುತ್ತೆ, 1 ಅಂಕದ 2 ಪ್ರಶ್ನೆ ಇರುತ್ತೆ. ಅದು ಬಹು ಆಯ್ಕೆ ಪ್ರಶ್ನೆಯೂ ಆಗ್ಬೋದು ಅಥವಾ 1 ಅಂಕದ ಪ್ರಶ್ನೆ ಏನಾದರೂ ಆಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಮಕ್ಕಳು ತುಂಬ ಸುಲಭವಾಗಿದೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಅಂಕಗಳನ್ನು ಕಳ್ಕೊಳ್ಬಾರ್ದು ಅಂತ ನಾನು ಇಲ್ಲಿ ಇನ್ನೂ ಒಂದು ರೀತಿ ಪ್ರಶ್ನೆ ಕೇಳ್ಬೋದು ಸರ್. ಅದೇನೆಂದರೆ ಲೀನಿಯರ್ ಪಾಲಿನಾಮಿಯಲ್ ಅದರ ಡಿಗ್ರಿಯನ್ನು ಬರೀರಿ ಅಂತ ಕೇಳ್ಬೋದು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಡಿಗ್ರಿಯನ್ನು ಬರೀರಿ ಅಂತ ಕೇಳ್ಬೋದು. ಆದರ್ಶ ರೂಪನೂ ಕೇಳಬಹುದು. ಸೊ ಇದು 1 ಅಂಕದ ಪ್ರಶ್ನೆಯಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಆಗಿದೆ. ಈಗ ನಂತರದಲ್ಲಿ ಈಗ 3 ಅಂಕದ ಪ್ರಶ್ನೆ ಅಂದರೆ ಈ ಪಾಠದಲ್ಲಿ 2 ಬ್ಲೂ ಪ್ರಿಂಟ್ನ ಪ್ರಕಾರ ಹೋಗೋದಾದರೆ 2 ಅಂಕದ ಪ್ರಶ್ನೆಗಳನ್ನು ಕೇಳಲ್ಲ ಅಂತ ಆಗಿದೆ. ಹೌದು, 3 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು ತುಂಬ ಮುಖ್ಯ ಮಕ್ಕಳೇ, ತುಂಬ ಸುಲಭವಾಗೂ ಕೂಡ ಇರುತ್ತೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಮೂಲಗಳ ಮೊತ್ತ ಮತ್ತು ಗುಣಲಬ್ಧ ಏನಿದೆ ಆ ಸೂತ್ರವನ್ನು ಬಳಸ್ಕೊಳ್ಳೋದು, ಅಥವಾ ನಿಮಗೆ 1/α + 1/β ಆ ಬೆಲೆಯನ್ನು ಮೂಲಗಳ ಗುಣಲಬ್ಧವನ್ನು ಛೇದದಲ್ಲಿ ಬರ್ಕೊಳ್ತೀರಾ, ಮೊತ್ತವನ್ನು ಮೇಲೆ ಬರ್ಕೊಳ್ತೀರಾ ಅದರ ಸಂಕ್ಷಿಪ್ತ ರೂಪಕ್ಕೆ ತೊಗೊಂಡು ಬಂದಾಗ. ಹಾಗೆಯೇ α² β + α β² ಅಂತ ಹೇಳಿ ತೊಗೊಂಡಾಗ ಆಲ್ಫಾ ಬೀಟಾನ ಕಾಮನ್ ತೆಗೆದಾಗ ಮತ್ತೆ ನಿಮಗೆ ಮೊತ್ತ ಗುಣಲಬ್ಧ, ನಿಮಗೆ ಮೊತ್ತ ಮತ್ತು ಗುಣಲಬ್ಧ ಯಾವ ಐಡೆಂಟಿಟಿನಲ್ಲಿ ಸಿಗುತ್ತೋ ಆ ಐಡೆಂಟಿಟಿನ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳೇ, ನಿಮಗೆ 2 ಅಧ್ಯಾಯಗಳಿದೆ. ಅಂದರೆ ವರ್ಗ ಸಮೀಕರಣ ಅಂತ ಹೇಳಿದಾಗ ಅಲ್ಲಿ ನಿಮಗೆ ಈಕ್ವೇಷನ್ಸ್ಗಳಲ್ಲಿ ಬರ್ಬೋದು, ಬಹುಪದೋಕ್ತಿಗಳಂತ ಹೇಳಿದರೆ ಅಲ್ಲಿ =0 ಇರೋದಿಲ್ಲ ಅನ್ನೋದನ್ನು ನೀವು ಗಮನಿಸ್ಕೊಳ್ಳಿ. ಸೊ ಬಹುಪದೋಕ್ತಿನಲ್ಲಿ ಕೂಡ ನೀವು ಅಪವರ್ತನ ವಿಧಾನದಲ್ಲೇ ಶೂನ್ಯತೆಯನ್ನು ಕಂಡುಹಿಡಿತೀರಾ. ವರ್ಗ ಸಮೀಕರಣ ಚಾಪ್ಟ್ರಲ್ಲೂ ಕೂಡ ನೀವು ಪರಿಹಾರಗಳನ್ನು ಅಥವಾ ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಿತೀರಾ. ಇಲ್ಲಿ ನೀವು ಒಂದು 10-15 ಲೆಕ್ಕಗಳನ್ನು ಅಪವರ್ತನ ವಿಧಾನದಲ್ಲಿ ಮಾಡಿಕೊಂಡು ಅದರ ಶೂನ್ಯತೆಗಳನ್ನು ಕಂಡಿಟ್ಕೊಂಡ್ರಿ ಅಂತ ಹೇಳಿದ್ರೆ, ಆಲ್ಫಾ ಮತ್ತು ಬೀಟಾ ಬೆಲೆಗಳನ್ನು ಕಂಡಿಟ್ಕೊಂಡ್ರಿ ಅಂದರೆ ನೀವು ಮುಂದುವರೆದು 3 ಅಂಕಗಳನ್ನು ಕೂಡ ಗಳಿಸ್ಕೊಳ್ಬೋದು. ಹಾಗೆ ಇನ್ನೂ ಕೆಲವು ಪ್ರಶ್ನೆಗಳಿರ್ತದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿರ್ತಾರೆ, ನೀವೊಂದು ವರ್ಗ ಬಹುಪದೋಕ್ತಿಯನ್ನು ರಚಿಸಬೇಕು, ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನೀವು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ, ಮತ್ತೆ ನೀವು ನಂತರದಲ್ಲಿ ಶೂನ್ಯತೆ ಕಂಡುಹಿಡಿಯಬೇಕು. ಸೊ ಈ ರೀತಿ ಪ್ರಶ್ನೆಯನ್ನು ಸರಿಯಾಗಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಮ್ಮೊಮ್ಮೆ ಏನು ಹೇಳ್ತಾರೆ, ಶೂನ್ಯತೆಗಳನ್ನೇ ಕೊಟ್ಟಿರ್ತಾರೆ, ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಕೊಟ್ಟಿರ್ತಾರೆ. ಆಗ ನೀವು ಆಲ್ಫಾ ಬೀಟಾನ ಕೂಡ್ಕೊಳ್ಬೇಕು, ಆಲ್ಫಾ + ಬೀಟಾ, ಮತ್ತು ಆಲ್ಫಾ ಬೀಟಾನ ಗುಣಿಸ್ಕೊಳ್ಬೇಕು. ನೇರವಾಗಿ ನೀವು ಸೂತ್ರ ಏನಿದೆ, x² - ಆಲ್ಫಾ + ಬೀಟಾ × x + ಆಲ್ಫಾ × ಬೀಟಾ, ಅಲ್ಲಿ ಆದೇಶ ಮಾಡಿದಾಗ ನಿಮಗೆ ವರ್ಗ ಬಹುಪದೋಕ್ತಿ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು LBA ಪುಸ್ತಕದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಉತ್ತರಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನೀವು 5 ಅಂಕವನ್ನು ಇದರಲ್ಲಿ ಗಳಿಸ್ಬೋದು. ಇನ್ನೂ ಒಂದು ಸರ್, ಇದರಲ್ಲಿ ಸರ್ ಕೇಳುವಂಥ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಅದರ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳಿಗೂ ಮತ್ತು ಸಹಗುಣಗಳಿಗೂ ಇರುವಂತಹ ಸಂಬಂಧವನ್ನು ತಾಳೆ ನೋಡಿ. ಇದು ಮುಖ್ಯವಾಗಿ ಇದು ಸಾಮಾನ್ಯವಾಗಿ 3 ಅಂಕಕ್ಕೆ ಇದು ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ಮಕ್ಕಳ ಇದನ್ನ ಗಮನದಲ್ಲಿಟ್ಕೊಂಡು ಈ ಪ್ರಶ್ನೆಗಳನ್ನು LBA ಬುಕ್ನಲ್ಲಿ ತುಂಬ ಸಿಗ್ತವೆ. ಈ ಥರ ಸಮಸ್ಯೆ ಪ್ರಾಬ್ಲಮ್ಗಳು, ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈ ಚಾಪ್ಟ್ರಲ್ಲಿ 5ಕ್ಕೆ 5 ಅಂಕಗಳನ್ನು ತೆಗೆದುಕೊಳ್ಳಬಹುದು. ಬಿಲೋ ಅವರೇಜ್ ಮಕ್ಕಳು ಕೂಡ 5ಕ್ಕೆ 5 ಅಂಕಗಳನ್ನು ಈ ಚಾಪ್ಟ್ರಲ್ಲಿ ತೆಗಿಬೋದು. ಅತ್ಯಂತ ಸುಲಭ. ಏನೂ ಕಲ್ತಿಲ್ಲ, ನಾನು ಈ ಕಲೀಲಿಕ್ಕೆ ಕೊಟ್ಟಿದ್ದೀನಿ ಅನ್ನೋ ಒಂದು ಮಗು ಕೂಡ ನೀವು ಈಗ ಪ್ರಯತ್ನ ಪಟ್ಟರು ಕೂಡ ಈ ಚಾಪ್ಟ್ರಲ್ಲಿ ಅಂದರೆ ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ 5 ಮಾರ್ಕ್ಸನ್ನು ತಗೊಳ್ಳಿಕ್ಕೆ ತುಂಬ ಸರಳವಾಗಿದೆ. ಮಕ್ಕಳೇ ಖಂಡಿತವಾಗ್ಲೂ ತಗೊಳ್ತೀರಾ. ಅಭ್ಯಾಸ ಅಷ್ಟೇ ಮುಖ್ಯವಾಗಿರುವಂಥದ್ದು. ಸರ್ ಮುಂದಿನ ಅಧ್ಯಾಯ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂಟು ವೇರಿಯೇಬಲ್ಗೆ ಹೋಗೋಣ. 2 ಚರಾಕ್ಷರವುಳ್ಳಂತಹ ಸಮೀಕರಣಗಳ ಜೋಡಿಗಳು. ಬ್ಲೂ ಪ್ರಿಂಟ್ನ ಪ್ರಕಾರ ಈ ಪಾಠಕ್ಕೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 8 ಇದೆ ಸರ್. ಇದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರ್ತವೆ, 2 ಅಂಕದ 1 ಪ್ರಶ್ನೆ ಬರುತ್ತೆ, 4 ಅಂಕದ 1 ಪ್ರಶ್ನೆ ಬರುತ್ತೆ. ಟೋಟಲ್ಲು 8 ಮಾರ್ಕ್ಸು ಈ ಚಾಪ್ಟರ್ಗೆ ಅಲಾಟ್ ಆಗಿದೆ ಸರ್. ಈಗ ಇದರ ಪ್ರಶ್ನೆಗಳ ಸ್ವರೂಪವನ್ನು ನಾವಿಬ್ಬರು ಡಿಸ್ಕಸ್ ಮಾಡೋಣ ಸರ್. ಸರ್ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಏನಿದೆ, ಈ ಅಧ್ಯಾಯ ಬಹಳ ಮುಖ್ಯವಾಗಿರುವಂಥದ್ದು ನನ್ನ ಪ್ರಕಾರ. ಯಾಕೆ ಅಂತೇಳಿದರೆ ಮಕ್ಕಳೇ, 4 ಅಂಕದ ಒಂದು ಪ್ರಶ್ನೆ ಗ್ರಾಫ್
ತುಂಬಾ ಸುಲಭವಾಗಿರುತ್ತೆ. ನೀವು ಸೊಲ್ಯೂಷನ್ಸನ್ನು ಕಂಡಿಟ್ಕೊಳ್ಳಿ. ಅದರ ಆಧಾರದಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ಪಾಯಿಂಟ್ಸನ್ನು ಗುರುತು ಹಾಕ್ಕೊಂಡು 2 ಸರಳ ರೇಖೆಗಳನ್ನು ಹೇಳಿದ್ರೆ ನೀವು ಖಂಡಿತ 4 ಅಂಕ ಈ ಚಾಪ್ಟ್ರಲ್ಲಿ ಬೈ ಪ್ರಾಕ್ಟೀಸ್. ನೀವು ಇವತ್ತಿಂದನೇ ಪ್ರತಿದಿನ ಒಂದೊಂದು ಗ್ರಾಫ್ನ ಪ್ರಾಕ್ಟೀಸ್ ಮಾಡಿ 15 ದಿನಗಳಲ್ಲೇ ಕೂಡ ನೀವು ಈ ಗ್ರಾಫ್ನ 4 ಅಂಕಗಳನ್ನು ಪಡ್ಕೊಳ್ಬೋದು. ಇದು ಮೊದಲನೇ ಆದ್ಯತೆಯನ್ನು ನೀವು ಕೊಡಬೇಕಾಗಿರೋಂಥದ್ದು ಈ ಚಾಪ್ಟ್ರಲ್ಲಿ. ಇನ್ನು 1 ಅಂಕದ ಪ್ರಶ್ನೆಗಳೇನಿದೆ 2 ಇರುತ್ತೆ. ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರೋಂಥ ಅಂಶ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಕೋಷ್ಟಕ ಇದೆ, ಆ ಕೋಷ್ಟಕವನ್ನು ಸ್ವಲ್ಪ ಗಮನಿಸಬೇಕು. ಅಂದರೆ 3.1 ಏನು ಕೋಷ್ಟಕ ಇದೆ ಅದರಲ್ಲಿ 2 ಈಕ್ವೇಷನ್ಸನ್ನು ಕೊಟ್ಟಿರ್ತಾರೆ. ಅದರ ಕೋಎಫಿಷಿಯೆಂಟ್ಗಳ ರೇಷಿಯೋಗಳು, ಕಂಪೇರ್ ದ ರೇಷಿಯೋಸ್ ಆಫ್ ದ ಕೋಎಫಿಷಿಯೆಂಟ್ಸ್ ಇದೆ. ಅಲ್ಲಿ 3 ರೀತಿಯಾಗಿ ಬರುತ್ತೆ ಸರ್. ಒಂದು A1/A2 ಇಸ್ ನಾಟ್ ಈಕ್ವಲ್ ಟು B1/B2. ಇದು ಬಹಳ ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಇಂಟರ್ಪ್ರಿಟ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾವಾಗ ಅನ್ಈಕ್ವಲ್ ಆಗುತ್ತೋ ಮೊದಲನೇ 2 ರೇಷಿಯೋಗಳು ಅದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ಇಂಟರ್ಸೆಕ್ಟ್ ಅನ್ನೋ ಪದವನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್, ಯುನೀಕ್ ಸೊಲ್ಯೂಷನ್, ಅನನ್ಯ ಪರಿಹಾರ, ಒಂದೇ ಒಂದು ಸೊಲ್ಯೂಷನ್ನ ಹೊಂದಿರುತ್ತೆ. 2 ಏನು ಗ್ರಾಫ್ ಇಂಟರ್ಸೆಕ್ಟ್ ಆಗುತ್ತಲ್ಲ ಅಲ್ಲಿ ಒಂದು ಆನ್ಸರ್ ಸಿಗುತ್ತೆ ನಮಗೆ. ಹಾಗಾಗಿ ಇದೊಂದು ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್, ಯುನೀಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗೆಯೇ ಇದನ್ನು ನಾವು ಕನ್ಸಿಸ್ಟೆಂಟ್ ಸೊಲ್ಯೂಷನ್ ಅಂತ ಕರಿತೀವಿ. ಯಾಕೆಂದರೆ ನಮಗೆ ಉತ್ತರ ಕೊಟ್ಟಿದೆ, ಅಂದರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂಗಳು ಸಿಗ್ತಾ ಇರೋದ್ರಿಂದ ಒಂದು ಉತ್ತರ ಇದೆ. ಹಾಗಾಗಿ ಇದೊಂದು ಕನ್ಸಿಸ್ಟೆಂಟ್, ಸ್ಥಿರತೆಯುಳ್ಳಂತಹ ಪರಿಹಾರ ಅಂತ ಹೇಳ್ಬೋದು. ಇಲ್ಲಿ ಸ್ಥಿರತೆ ಅಂತ ನೆನ್ಪಿಟ್ಕೊಳ್ಳಿ, ಛೇದಿಸುತ್ತವೆ ಅಂತ ನೆನ್ಪಿಟ್ಕೊಳ್ಳಿ, ಮತ್ತು ಒಂದೇ ಒಂದು ಪರಿಹಾರ ಹೊಂದಿರುತ್ತೆ ಅನ್ನೋದು, ಈ 3 ಅಂಶಗಳು ನಿಮಗೆ ಗೊತ್ತಿರಲಿ. ಅದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಅವುಗಳನ್ನು ಕೊಟ್ಟಾಗ ಯಾವ ರೀತಿನಾದರೂ ಕೊಡಲಿ, ಆ ವ್ಯಾಲ್ಯೂಗಳನ್ನು ತೊಗೊಂಡಾದರೂ ನೀವು ಕಂಡುಹಿಡಿಬೋದು ಅಥವಾ ರೇಷಿಯೋಗಳನ್ನು ಗುರುತಿಸ್ಲಿಕ್ಕೂ ಸಾಧ್ಯತೆ ಇದೆ. ಹಾಗೆಯೇ 3 ಸಮವಾದರೆ ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಹಾಗಾಗಿ ಅದು ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇನ್ನು ನಮಗೆ A1/A2 ಈಸ್ ಈಕ್ವಲ್ಸ್ B1/B2 ಬಟ್ ನಾಟ್ ಈಕ್ವಲ್ ಟು C1/C2. ಇಲ್ಲಿ ಬಂದಾಗ ಅದು ಪ್ಯಾರಲಲ್ ಆಗಿರುತ್ತೆ. ಅವೆರಡೂ ಸರಳ ರೇಖೆಗಳು ಎಲ್ಲೂ ಕೂಡ ಛೇದಿಸೋದಿಲ್ಲ. ಹಾಗಾಗಿ ಇದು ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್, ಇನ್ಕನ್ಸಿಸ್ಟೆಂಟ್ ಅಂತ. ಈ ಕೋಷ್ಟಕಕ್ಕೆ ಸಂಬಂಧಪಟ್ಟಂಥ 4 ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆದರೆ ನೀವು 1 ಅಂಕದ ಪ್ರಶ್ನೆಯನ್ನು ನೀವು ಸುಲಭವಾಗಿ ಪಡ್ಕೊಳ್ಬೋದು. ಇನ್ನು 1 ಅಂಕದ ಪ್ರಶ್ನೆ ಇನ್ನು ಮತ್ಯಾವ್ದು ಬರ್ಬೋದು ಅಂತ ಹೇಳಲಿಕ್ಕಾಗುತ್ತೆ ಸರ್? 2 ಸಮೀಕರಣಗಳನ್ನು ಕೊಟ್ಟು ಅದರಲ್ಲಿ ಎಕ್ಸ್ ಮತ್ತು ವೈ ಬೆಲೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಅತಿ ಚಿಕ್ಕದಾದ ಅಂದರೆ ಸರಳವಾದ ಸಮೀಕರಣಗಳನ್ನ ಕೊಟ್ಟು ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳುವಂತ. ನಾವು ಆ ಕೋಷ್ಟಕದಲ್ಲಿರುವಂಥ ಅಂಶಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ 2 ಅಂಕಗಳಂತೂ ಖಂಡಿತವಾಗ್ಲೂ ತಗೋಬಹುದು. ಇನ್ನು 2 ಅಂಕದ ಪ್ರಶ್ನೆಗೆ ಬಂದರೆ ಅದು ಇದನ್ನು ಕಲೀಲೇಬೇಕು ಮಕ್ಕಳು. ಇದು ಎಲಿಮಿನೇಷನ್ ಮೆಥಡ್ ಅಥವಾ ನಿಮಗೆ ಯಾವುದು ಸೂಟೇಬಲ್ ಮೆಥಡ್ ಅಂತ ಕೇಳ್ಬೋದು, ಎಲಿಮಿನೇಷನ್ ಮೆಥಡ್ ಅಂತ ಕೇಳ್ಬೋದು. 2 ಸಮೀಕರಣವನ್ನ ಬಿಡಿಸಿ ಅಂತಾನೆ ಕೇಳ್ಬೋದು. ಯಾವುದೇ ಮೆಥಡ್ ಅನ್ನ ಮೆನ್ಷನ್ ಮಾಡಲ್ಲ, ಹಾಗೇನೆ ಕೇಳ್ಬೋದು. ಇದು ಖಂಡಿತವಾಗ್ಲೂ ಪ್ರತಿ ವರ್ಷ ಕೇಳುವಂಥ ಪ್ರಶ್ನೆ. ಇದರಲ್ಲಿ ತುಂಬ ಸರಳವಾಗಿರುತ್ತೆ ಮಕ್ಕಳ. ಇದರಲ್ಲಿ 2 ಅಂಕಗಳನ್ನು ಸುಲಭವಾಗಿ ನೀವು ತೆಗೆದುಕೊಳ್ಬೋದು. ಹಾಗೆ ಈ ಒಂದು ಚಾಪ್ಟರ್ನ ವಿಶೇಷ ಏನಂದರೆ, ಅತಿ ಹೆಚ್ಚು ಅಂಕಗಳು ಈ ಚಾಪ್ಟರ್ಗೆ ಅಲಾಟ್ ಆಗಿದೆ. ಒಟ್ಟು 8 ಅಂಕಗಳು ಅಲಾಟ್ ಆಗಿದೆ. ನೀವೊಂದು ಚೂರು ಕಷ್ಟಪಟ್ಟರೆ 8ಕ್ಕೆ 8 ಅಂಕಗಳನ್ನು ತೆಗಿಬೋದು. ಅದರಲ್ಲಿ ಗ್ರಾಫನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ಪ್ರತಿ ದಿನಕ್ಕೆ 2 ಗ್ರಾಫನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಯಾವುದೇ ರೀತಿಯ ಗ್ರಾಫ್ನ ಮೇಲೆ ಪ್ರಶ್ನೆಗಳನ್ನು ಕೊಟ್ಟರೆ ನೀವು ತುಂಬ ಸುಲಭವಾಗಿ ಉತ್ತರಿಸ್ಬೋದು. ಸೊ ಈ ಚಾಪ್ಟರ್ಲಿ 8ಕ್ಕೆ 8 ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ ಮಕ್ಕಳೇ. ಸರ್, ಈಗ ಮುಂದಿನ ಒಂದು ಮೈನಸ್ ಏನಾದ್ರು ಇದ್ದರೆ ಅದು ಸ್ವಲ್ಪ ಕೇರ್ಫುಲ್ ಆಗಿ ನೀವು ಆ ಚಿಹ್ನೆಗಳ ಬಗ್ಗೆ ಗಮನಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಮೈನಸ್ ಇರೋದನ್ನು ತಪ್ಪಾಗಿ ಬರೋದ್ರಿಂದ ನಿಮಗೆ ಸೊಲ್ಯೂಷನ್ ಗ್ರಾಫ್ನಲ್ಲಿ ಸಿಗದೆ ಹೋಗ್ಬೋದು ಮಕ್ಕಳೇ. ಹಾಗಾಗಿ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಸರ್ ಹೇಳಿದಾಗೆ ಒಂದು ದಿನಕ್ಕೆ 2 ಗ್ರಾಫ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು 10 ದಿನದಲ್ಲೇ ನೀವು ಗ್ರಾಫ್ನ ಎಲ್ಲ ಲೆಕ್ಕಗಳನ್ನು ಮಾಡುವಷ್ಟು ಸಾಮರ್ಥ್ಯ ನಿಮ್ಮದಾಗಿರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಸರ್, ಗ್ರಾಫ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ತುಂಬ ಸುಲಭವಾಗಿ ಕೇಳ್ತಾರೆ. ಮೊದಲನೇ ಕ್ವಾಡ್ರೆಂಟಲ್ಲೇ ಬರಬೇಕು ಅದೇ ಥರದ ಪ್ರಶ್ನೆಗಳನ್ನು. ಎಲ್ಲ ಪ್ರಶ್ನೆ ಪತ್ರಗಳನ್ನು ನಾವು ಅನಲೈಸ್ ಮಾಡೋದು ಅವೆಲ್ಲ ಫಸ್ಟ್ ಕ್ವಾಡ್ರೆಂಟಲ್ಲೇ ಇಂಟರ್ಸೆಕ್ಟ್ ಆಗಿರೋದನ್ನ ಗಮನಿಸಿದ್ದೀವಿ. ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಹಾಗೆ ಇದೆ. ಹಾಗಾಗಿ ಈ 4 ಅಂಕವನ್ನು ಯಾರೂ ಕೂಡ ಕಳ್ಕೊಳ್ಬಾರ್ದು ಅಂತ ಹೇಳಿ ಹೇಳ್ಬೋದು ಸರ್. ಖಂಡಿತ ಹೇಳ್ಬೋದು ಸರ್ ಇದರು. ಸೊ ಮುಂದಿನ ಪಾಠಕ್ಕೆ ಹೋಗೋಣ ಮಕ್ಕಳ. ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಚಾಪ್ಟರ್ಗೆ ಅಲಾಟ್ ಆಗಿರೋ ಅಂಕಗಳು 6. ಹಾಗಾದರೆ ಪ್ರಶ್ನೆಗಳು ಯಾವ ಥರ ಇದೆ ಅಂದರೆ, 1 ಅಂಕದ 1 ಪ್ರಶ್ನೆ ಇದೆ, 2 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ. ಟೋಟಲು 6 ಅಂಕದ ಪ್ರಶ್ನೆಗಳು. ಸರ್, ಈಗ 1 ಅಂಕದ ಪ್ರಶ್ನೆಗಳು ಅಂದಾಗ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಮಲ್ಟಿಪಲ್ ಚಾಯ್ಸಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ
ಹೌದು ಸರ್. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ, ಅಥವಾ ಕೆಳಗಿನಲ್ಲಿ ಯಾವುದು ವರ್ಗ ಸಮೀಕರಣ ಯಾವುದು ಅಂತ ಕೇಳಬಹುದು. ಇರಬಹುದು. ಹೌದು, ಆ ತರನು ಕೇಳಬಹುದು. ಹಾಗೆಯೇ ಶೋಧಕದ ಸೂತ್ರವನ್ನ ಬರೀರಿ ಅಂತ ಕೇಳಬಹುದು. ಶೋಧಕವನ್ನ ಇಂಟರ್ಪ್ರಿಟ್ ಮಾಡುವಂಥದ್ದು. ಶೋಧಕದ ಬೆಲೆ 0ಗೆ ಸಮವಾದಾಗ ಏನಾಗಿರುತ್ತೆ, 0ಗಿಂತ ಜಾಸ್ತಿ ಆದಾಗ ಏನಾಗಿರುತ್ತೆ, ಸ್ವಭಾವ ಖಂಡಿತ ಕೇಳ್ತಾರೆ ಸರ್. ಉದಾಹರಣೆ 2, 6 ಮತ್ತು -1 ಮೂಲಗಳು ಹೊಂದಿರುವಂತಹ ಮೂಲಗಳಾಗಿರುವಂತಹ ವರ್ಗ ಸಮೀಕರಣ ಯಾವುದು ಅಂತ ಪತ್ತೆ ಹಚ್ಚಬಹುದು. ಇವೆಲ್ಲ ಕೂಡ ತುಂಬ ಸುಲಭವಾಗಿರುತ್ತೆ. ನೀವು ಹೆಚ್ಚು ಲೆಕ್ಕಗಳನ್ನು ಬಿಡಿಸಿದ್ದೆ ಆದಲ್ಲಿ ಆ 1 ಅಂಕವನ್ನು ಸುಲಭವಾಗಿ ತಗೊಳ್ಳಿ. ಆದರ್ಶ ರೂಪ ನೆನ್ಪಿಟ್ಕೊಳ್ಳಿ, ಮತ್ತು ಶೋಧಕದ ಸೂತ್ರ ನೆನ್ಪಿಟ್ಕೊಳ್ಳಿ. ಹಾಗೆಯೇ x = -b ± √b² - 4ac/2a ಅಂತ ಏನು ಸೂತ್ರ ಇದೆ ಅದು ಒಂದು ವರ್ಗ ಸಮೀಕರಣದ ಪರಿಹಾರ ಆಗಿದೆ. ಹಾಗಾಗಿ ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡ್ರೆ 1 ಅಂಕ ತಗೊಳ್ಬೋದು. ಇನ್ನು 2 ಅಂಕದ ಪ್ರಶ್ನೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಹೇಳ್ಬೋದು ಸರ್? ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದ್ರೆ ಮಕ್ಕಳಿಗೆ ಸಿಗುತ್ತೆ ಈ ಥರ ಪ್ರಶ್ನೆಗಳು. ಒಂದು ವರ್ಗ ಸಮೀಕರಣವನ್ನು ಕೊಟ್ಟು ಅದನ್ನು ಅಪವರ್ತಿಸುವ ವಿಧಾನದ ಮೂಲಕ ಬಿಡಿಸಿ ಅಂತ ಕೇಳ್ತಾರೆ. ಅಂದರೆ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಿ ಅಂತ ಕೇಳುವಂಥ ಪ್ರಶ್ನೆ. ಹೇಳಿದ್ದು ಸರ್, ಬಹುಪದೋಕ್ತಿಗಳಲ್ಲೂ ಹೌದು ಸೇಮ್ ಮೆಥಡ್ ಅನ್ನು ನಾವು ಅನುಸರಿಸ್ತೀವಿ. ಅಲ್ಲಿ ಶೂನ್ಯತೆ, ಇಲ್ಲಿ ಪರಿಹಾರ, ಒಂದೇ ವಿಧಾನ. ಸೊಲ್ಯೂಷನ್, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್, ಮಧ್ಯಪದವನ್ನು ಬಿಡಿಸುವ ಮೂಲಕ ನಾವು ಈ ಒಂದು ವರ್ಗ ಸಮೀಕರಣ ತುಂಬ ಸುಲಭವಾಗಿ ಬಿಡಿಸಬಹುದು. ಆ ಉತ್ತರವನ್ನು ಈಸಿಯಾಗಿ ಪಡೆಯಬಹುದು. ಮಕ್ಕಳ ಈ ಪ್ರಶ್ನೆಯಲ್ಲಿ ನೀವು 2ಕ್ಕೆ 2 ಅಂಕವನ್ನು ಆರಾಮವಾಗಿ ತೆಗೆದುಕೊಳ್ಬಹುದು. ಏನು ನಮ್ಗೆ ಇನ್ನೂ ಕೂಡ ಕಲ್ತಿಲ್ಲ ಅನ್ನೋರು ಕೂಡ ಈಗ ಪ್ರಯತ್ನಿಸಿದ್ರು ಕೂಡ ಆ ರೀತಿಯ ಹೆಚ್ಚು ಉದಾಹರಣೆಗಳನ್ನ ಬಿಡಿಸೋದ್ರ ಮೂಲಕ ಕಲಿಬಹುದಾಗಿದೆ ಸರ್. ಖಂಡಿತ ಸರ್. ಇನ್ನು 3 ಅಂಕಕ್ಕೆ ಬಂದ್ರೆ ಸರ್, ಇದೇನಂತ ಹೇಳಿದ್ರೆ ಸ್ವಲ್ಪ ಅಭ್ಯಾಸ ಹೆಚ್ಚು ಬೇಕಾಗ್ತದೆ. ಹೌದು, ಖಂಡಿತ. ಕಾರಣ ಏನು ಸರ್ ಅಭ್ಯಾಸ ಹೆಚ್ಚು ಬೇಕು? ಇದು ಯಾಕೆ ಅಂದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನೆಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು ಕೊಟ್ಟಾಗ ಸರ್, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಲ್ಲ, ಈಗ ಸ್ಟೇಟ್ಮೆಂಟನ್ನು ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಅದು ಅರ್ಥೈಸ್ಕೊಂಡು ಅದನ್ನು ಈಕ್ವೇಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಹೆಚ್ಚು ಅಭ್ಯಾಸಗಳ ಅವಶ್ಯಕತೆ ಇದೆ. ಅಂದರೆ ಆ ಸ್ಟೇಟ್ಮೆಂಟ್ನಲ್ಲಿ ಯಾವುದನ್ನು ನಾವು ವೇರಿಯೇಬಲ್ಸ್ನ ತಗೊಳ್ಬೇಕು, ಆ ವ್ಯಾಲ್ಯೂಗಳು ಕೊಟ್ಟಿರ್ತಾರೆ, ಆ ವ್ಯಾಲ್ಯೂಗಳನ್ನು ಹೇಗೆ ನಾವು ಅದನ್ನು ಇಂಟರ್ಪ್ರಿಟ್ ಮಾಡ್ಕೊಳ್ಬೇಕು ಈಕ್ವೇಷನ್ಗೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ LBAದಲ್ಲಿರುವಂಥ ಅನೇಕ ಸ್ಟೇಟ್ಮೆಂಟ್ ಲೆಕ್ಕಗಳಿದೆ ಮಕ್ಕಳೇ, ಅದು ಖಂಡಿತ ನಿಮಗೆ ಉಪಯೋಗಕ್ಕೆ ಬರ್ಬೋದು. ಹಾಗೆ ಸರ್, ಮಾಡೆಲ್ ಪೇಪರ್ಗಳು 4 ಇದೆ, ಅದರಲ್ಲಿರೋ ಪ್ರಶ್ನೆಗಳಾಗ್ಬೋದು, ಮುಂಬರುವಂತಹ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಲಿರುವಂತಹ ಪ್ರಶ್ನೆಗಳಾಗ್ಬೋದು. ಈ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಒಂದು 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡ್ರೆ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಲೆಕ್ಕಗಳನ್ನು ನೀವು ಒಮ್ಮೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಈಕ್ವೇಷನ್ ಹೇಗೆ ಬರ್ಕೊಳ್ಬೋದು ಅನ್ನೋದು ಸುಲಭವಾಗಿ ಬಂದ್ಬಿಡುತ್ತೆ. ಆಗ 3 ಅಂಕ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಈ ಅಧ್ಯಾಯದಲ್ಲಿ 1 ಅಂಕ ಅಥವಾ 2 ಅಂಕದ ಪ್ರಶ್ನೆ ಎಲ್ಲರೂ ತಗೊಳ್ಬೋದು. 3 ಅಂಕಕ್ಕೆ ಸ್ವಲ್ಪ ಪ್ರಯತ್ನದ ಅವಶ್ಯಕತೆ ಇದೆ ಅಂತ ಹೇಳಿ. ಇನ್ನು ನಮಗೆ ಶೋಧಕಕ್ಕೆ ಬಂದ್ರೆ ಇದನ್ನ ಸರ್ 2 ಅಂಕದಲ್ಲೂ ಕೂಡ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ನಾವು 2 ಅಂಕಕ್ಕೆ ಸಮೀಕರಣವನ್ನು ಬಿಡಿಸಿ ಅಂತ ಕೇಳ್ಬೋದು, ಅಥವಾ ಒಂದು ವರ್ಗ ಸಮೀಕರಣವನ್ನು ಕೊಟ್ಟು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಆಗ ನಾವು ಹೌದೌದು 3 ತರ ಬರುತ್ತೆ ಸರ್. ಶೋಧಕದ ಬೆಲೆ 0ಗೆ ಸಮ, ಶೋಧಕದ ಬೆಲೆ 0ಗಿಂತ ಹೆಚ್ಚು, ಶೋಧಕದ ಬೆಲೆ 0ಗಿಂತ ಕಡಿಮೆ, ಅಂದರೆ ಮೈನಸ್ ಬಂದು ಮೂಲಗಳ ಸ್ವಭಾವ ಏನಾಗಿರುತ್ತೆ ಅನ್ನೋದು ಮಕ್ಕಳು ತಿಳ್ಕೊಂಡಿರ್ಬೇಕು. ನೀವು ಮೊದಲನೇದು, ಶೋಧಕದ ಬೆಲೆ ಶೂನ್ಯವಾಗಿದ್ದರೆ ಮೂಲಗಳು ಸಮವಾಗಿರುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಶೋಧಕದ ಬೆಲೆ 0ಗಿಂತ ಹೆಚ್ಚಾಗಿದ್ದರೆ, ಅಂದರೆ ಪ್ಲಸ್ ಆಗಿದ್ರೆ, ಪಾಸಿಟಿವ್ ಆಗಿದ್ರೆ, ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತವೆ, ರಿಯಲ್ ಮತ್ತು ಡಿಸ್ಟಿಂಕ್ಟ್ ಆಗಿರುತ್ತೆ. ಶೋಧಕವು 0ಗಿಂತ ಕಡಿಮೆ ಆಗಿದ್ರೆ, ಅಂದರೆ ನೆಗೆಟಿವ್ ಆಗಿದ್ರೆ, ಮೂಲಗಳು ವಾಸ್ತವವಾಗಿರೋದಿಲ್ಲ, ನೋ ರಿಯಲ್ ರಿಯಲ್ಸ್. ಎಲ್ಲವೂ ಕೂಡ b² - 4ac ವ್ಯಾಲ್ಯೂ ಅನ್ನು ನಾವು ತಗೊಳ್ಬೇಕಾಗುತ್ತೆ ಡಿ ಅಂತ ಹೇಳಿದ್ರೆ. ಆ b² - 4ac ವ್ಯಾಲ್ಯೂ ಹೇಗೆ ಬರುತ್ತೋ, 0 ಬಂದರೆ ಸರ್ ಹೇಳ್ದಾಗೆ ಸಮ, ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಪಾಸಿಟಿವ್ ಬಂತಂದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ವಾಸ್ತವ ಮತ್ತು ವಿಭಿನ್ನ. ನೆಗೆಟಿವ್ ಅಂದರೆ ಮೂಲಗಳು ವಾಸ್ತವವಾಗಿಲ್ಲ, ನೋ ರಿಯಲ್ ರೂಟ್ಸ್ ಅಂತೇಳಿ ಅದನ್ನು ಸುಲಭವಾಗಿ ಗುರುತಿಸಬಹುದು ಅಂಥೇಳಿ. ಮಕ್ಕಳ ಮುಂದಿನ ಪಾಠ ನೆಕ್ಸ್ಟ್ ಲೆಸನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ ಮಕ್ಕಳ, ಇದು ಕೂಡ ಅತಿ ಹೆಚ್ಚು ಅಂಕಗಳನ್ನು ಒಳಗೊಂಡಿರುವಂತಹ ಪಾಠವಾಗಿದೆ. ಈ ಚಾಪ್ಟರ್ಗೆ ಬ್ಲೂ ಪ್ರಿಂಟ್ ಪ್ರಕಾರ 8 ಅಂಕಗಳನ್ನು ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ಹೇಗಪ್ಪ ಪ್ರಶ್ನೆಗಳ ಸ್ವರೂಪ ಇದೆ ಅಂದರೆ, 1 ಅಂಕದ 2 ಪ್ರಶ್ನೆಗಳಿವೆ, 2 ಅಂಕದ 1 ಪ್ರಶ್ನೆ ಇದೆ, 4 ಅಂಕದ 1 ಪ್ರಶ್ನೆ ಇದೆ. ಸೊ ಸರ್, ಈಗ 1 ಅಂಕದ ಪ್ರಶ್ನೆಗಳಲ್ಲಿ ಏನೇನನ್ನು ಕೇಳ್ಬೋದು ಸರ್? ಸರ್, ಈ ಚಾಪ್ಟ್ರು ಮಕ್ಕಳು ತುಂಬ ಸುಲಭವಾಗಿ ಕಲಿತಾರೆ. ಈಗ ಒಂದು ಸಂಖ್ಯೆಗಳು, ಒಂದು ಸಮ ಸಂಖ್ಯೆಗಳಿರ್ಬೋದು, ಬೆಸ ಸಂಖ್ಯೆಗಳಿರ್ಬೋದು, ಅಥವಾ ಪ್ರತಿ ಸಂಖ್ಯೆಯ ಅಂತರ ಒಂದೇ ಇರುವಂಥದ್ದು ಇರ್ಬೋದು. ಸೊ ಈ ರೀತಿಯಾಗಿ ಕೆಲವು ಅಭ್ಯಾಸಗಳಾಗಿರುತ್ತೆ. ಅವುಗಳಲ್ಲಿ ಯಾವ
ಒಂದು ಶ್ರೇಣಿ ಸಮಾಂತರ ಶ್ರೇಣಿಯಾಗಿದೆ. ಒಂದು 4 MCQ ಕ್ವಶನ್ಸ್ಗಳನ್ನು ಆನ್ಸರ್ಗಳನ್ನು ಕೊಟ್ಟಿರ್ತಾರೆ. 4 ಉತ್ತರಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಾಗುತ್ತೆ ಅಂತ ಗುರುತಿಸೋದಿರ್ಬೋದು, ಅಥವಾ ಸಾಮಾನ್ಯ ವ್ಯತ್ಯಾಸವನ್ನು ಗುರುತಿಸೋವಂಥದ್ದಿರ್ಬೋದು, ಅಥವಾ AN = 2n-1 ಅಂತ ಹೇಳಿ ಒಂದು ಎನ್ನೇ ಪದವನ್ನು ಕೊಟ್ಟು ಅದರಲ್ಲಿ 2ನೇ ಪದ ಯಾವುದು, 3ನೇ ಪದ ಯಾವುದು ಅಂತ ಇರ್ಬೋದು. ಸೊ ಈ ರೀತಿಯಾದ ಅತ್ಯಂತ ಸರಳವಾಗಿ ಉತ್ತರಿಸಲಿಕ್ಕೆ ಸಾಧ್ಯತೆ ಇರುವಂತಹ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಅಲ್ಲಿ ಏನು ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಸೂತ್ರಗಳನ್ನು ನೋಡಿಕೊಂಡ್ರೆ ಅದರಲ್ಲಿ ಮೊತ್ತ ಕಂಡುಹಿಡಿಯೋ ಸೂತ್ರ, ಪದದ ಸೂತ್ರ ಮತ್ತು ಸಾಮಾನ್ಯ ರೂಪದ ಸೂತ್ರ ಇರ್ಬೋದು, ಅಥವಾ ಮೊದಲ n-ವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಇರ್ಬೋದು, ಅಥವಾ ಬೆಸ ಸಂಖ್ಯೆಗಳ ಮೊತ್ತ, ಸಮ ಸಂಖ್ಯೆಗಳ ಮೊತ್ತ ಇರ್ಬೋದು. ಈ ರೀತಿಯ ಅತ್ಯಂತ ಸರಳವಾಗಿರುವಂಥ ಸೂತ್ರಗಳು. ಮೊದಲ ಪದ A ಅಂತಿದೆ, ಕೊನೆಯ ಲಾಸ್ಟ್ ಟರ್ಮು L ಅಂತ ಇದ್ದರೆ ಫೈಂಡ್ ದ ಸಮ್ ಆಫ್ n ಟರ್ಮ್ಸ್ ಅಂತ ಹೇಳಿದಾಗ ನಾವೇನು SN = n/2 × A + L ಅಂತ ಏನು ತಗೊಳ್ತೀವಿ, ಸೊ AN ಅಂತ ಹೇಳಿ ಆ ಸೂತ್ರನೂ ಆಗಿರ್ಬೋದು. ಇದು 1 ಅಂಕದ ಪ್ರಶ್ನೆಗಳಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. 2 ಅಂಕದಲ್ಲಿ ಸಾಮಾನ್ಯವಾಗಿ SN ಮತ್ತು AN ಸೂತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಉದಾಹರಣೆಗೆ 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ಸರ್. ಕನ್ಫ್ಯೂಷನ್ ಏನಪ್ಪ ಅಂದರೆ AN ಸೂತ್ರ ಬಳಸಬೇಕಾ, SN ಸೂತ್ರ ಬಳಸಬೇಕಾ ಅಂತ. ಇಲ್ಲಿ ಆ ಕನ್ಫ್ಯೂಷನ್ ಹೇಗೆ ತೆಗೆದುಹಾಕೋದು ಅಂದರೆ ಮಕ್ಕಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟ ತಕ್ಷಣನೇ ನೀವು SUM ಸಮ್ ಅಂತ ಕೊಟ್ಟ ತಕ್ಷಣ ನೀವು SN ಫಾರ್ಮುಲಾ, SN ಸೂತ್ರವನ್ನು ಬಳಸ್ಕೊಳ್ಬೇಕು. 47ನೇ ಪದವನ್ನು ಕಂಡುಹಿಡಿಯಿರಿ, 25ನೇ ಪದವನ್ನು ಕಂಡುಹಿಡಿಯಿರಿ, ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ 47th ಟರ್ಮ್, 25th ಟರ್ಮ್, ಈ ಥರ ಬಂದಾಗ ನೀವು AN ಸೂತ್ರವನ್ನು ಬಳಸ್ಕೊಳ್ಬೇಕು. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ AN ಮತ್ತು SN ಅನ್ನು ಕಂಡುಹಿಡಿಯುವಂಥ ಸೂತ್ರದ ಪ್ರಶ್ನೆಗಳನ್ನು ಖಂಡಿತವಾಗ್ಲೂ ಕೇಳ್ತಾನೆ. ಈ ವರ್ಷವೂ ಕೂಡ ಕೇಳುವಂಥ ಸಾಧ್ಯತೆಗಳಿವೆ ಮಕ್ಕಳ. ಇಂತಹ ಪ್ರಶ್ನೆಗಳನ್ನು ನಿಮಗೆ ನಿಮ್ಮ LBA ಬುಕ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಹಾಗೆಯೇ ಈ ಮಾಡೆಲ್ ಪೇಪರ್ಸ್ಗಳಲ್ಲಿ ಕೂಡ ಪ್ರಶ್ನೆಗಳಿದ್ದಾವೆ. ಮುಂಬರುವಂತಹ ಪ್ರಿಪ್ರೇಟರಿ ಎಕ್ಸಾಮ್ ಪೇಪರ್ಸ್ಗಳಲ್ಲೂ ಕೂಡ ಈ ಥರದ ಪ್ರಶ್ನೆಗಳಿವೆ. ಅವುಗಳನ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನೀವು 2ಕ್ಕೆ 2 ಅಂಕಗಳನ್ನು ಆ ಪ್ರಶ್ನೆಯಲ್ಲಿ ನೀವು ತಗೋಬಹುದು. ಮಕ್ಕಳೇ, ನಿಮಗೆ ಸೂತ್ರ ಗೊತ್ತಿರುತ್ತೆ, ಯಾವ ಸೂತ್ರನ ಯಾವ ಪ್ರಶ್ನೆಗೆ ಬಳಸಬೇಕು ಅನ್ನೋದು ತುಂಬ ಮುಖ್ಯ ಮಕ್ಕಳೇ. ಹಾಗಾಗಿ ಸ್ಟೇಟ್ಮೆಂಟ್ ಲೆಕ್ಕಗಳಿರ್ತದೆ, ಅದನ್ನು ಓದ್ಕೊಳ್ಳಿ. ಕ್ವಶನ್ನ 2-3 ಬಾರಿ ಓದಿದಾಗ ಅಲ್ಲಿ ಪದದ ಕೇಳಿದಾರ ಅಥವಾ ಮೊತ್ತ ಕೇಳಿದಾರ ಅನ್ನೋದನ್ನು ಸರಿಯಾಗಿ ನಿರ್ಧಾರ ಮಾಡಿಕೊಂಡು ಅದನ್ನು ನೀವು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. A ಬೆಲೆ ಇರ್ಬೋದು, D ಬೆಲೆ ಇರ್ಬೋದು, ಅವುಗಳನ್ನು ಬರ್ಕೊಳ್ಳೋಂಥದ್ದು ಹೆಚ್ಚು ಪ್ರಾಕ್ಟೀಸ್ ಆಯ್ತು ಅಂತ ಹೇಳಿದರೆ ನೀವು 1 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆಯನ್ನು ಪೂರ್ತಿ ತೊಗೊಂಡು ನೀವು ಒಟ್ಟು 4 ಅಂಕ ಸುಲಭವಾಗಿ ತೊಗೊಳ್ಬೋದು. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಬಂದರೆ ನಿಮಗೆ ಎಲ್ಲ ಹೇಳಿಕೆ ರೂಪದ ಸಮಸ್ಯೆಗಳಿರ್ತದೆ. ಸಾಮಾನ್ಯವಾಗಿ ಇದನ್ನು ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಹೇಳಿದ್ರೆ ನೀವು ಇಂದಿನ ಪ್ರೀವಿಯಸ್ ಕ್ವಶನ್ ಪೇಪರ್ಲಿ ಇಲ್ಲದೆ ಇರಬಹುದು, ಹೊಸದಾಗಿ ಕ್ವಶನ್ಗಳು. ಇನ್ನೊಂದು ವಿಚಾರ ಸರ್, ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂದ ತಕ್ಷಣ ಮಕ್ಕಳು ಇದು ತುಂಬಾ ಟಫ್, ನಮ್ಮ ಕೈಲಿ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಸುಳ್ಳು ಮಕ್ಕಳ. ಇದು ನಿಜವಾಗ್ಲೂ ಹೇಳೋದಾದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳೇ ತುಂಬ ಸುಲಭವಾಗಿರುತ್ತೆ. ಒಂಚೂರು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ರೆ ನೀವು ಖಂಡಿತವಾಗ್ಲೂ ಈ 4 ಅಂಕಕ್ಕೆ 4 ಅಂಕಗಳನ್ನು ತೆಗಿಬೋದು ಮಕ್ಕಳ. ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಈ 4 ಅಂಕ ತೆಗಿಲಿಕ್ಕೆ? ಈ ಹಳೆಯ ಪ್ರಶ್ನೆ ಪತ್ರಿಕೆಗಳೇನಿದ್ದಾವೆ, ನಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಏನಿದೆ, LBA ಬುಕ್ಕಲ್ಲಿರುವಂಥ ಪ್ರಶ್ನೆಗಳಾಗ್ಬೋದು, ಪ್ರಿಪ್ರೇಟ್ರಿಲಿ ಬರುವಂಥ ಪ್ರಶ್ನೆಗಳಾಗ್ಬೋದು, ಹಾಗೆಯೇ ಮಾಡೆಲ್ ಪೇಪರ್ಸು, ಇಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಒಂದು ಪ್ರಶ್ನೆಯನ್ನು ಕೊಟ್ಟಾಗ, ಈ ಥರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು ಕೊಟ್ಟಾಗ ಅದನ್ನ ಹೇಗೆ ಆನ್ಸರ್ ಮಾಡಬೇಕು ನಾವು, ಐಡಿಯಾ ಸಿಗುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದನ್ನು ತುಂಬ ಸುಲಭವಾಗಿರುತ್ತೆ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂದರೆ ಮಕ್ಳಿಗೆ ಒಂದೇ ಒಂದು ಬರೋದು ಸ್ಟೇಟ್ಮೆಂಟು, ಸರ್ ಇದು ಟಫು, ಆಗಲ್ಲ, ನಮ್ಮ ಕೈಲಿ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ. ಅದು ಖಂಡಿತವಾಗ್ಲೂ ಸುಳ್ಳು ಮಕ್ಕಳ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳೇ ತುಂಬ ಈಸಿ ಇರೋದು. ಒಂಚೂರು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ಸಾಕು. ಅಂದರೆ ಇಲ್ಲಿ ಮಕ್ಕಳು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳ ಸ್ಟೇಟ್ಮೆಂಟ್ ಲೆಕ್ಕ ನೋಡ್ಕೋಬೇಕು, LBA ನೋಡ್ಕೊಳ್ಬೇಕು. ಅಲ್ಲಿರೋಂಥದ್ದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ಕೂಡ ಒಂದು ಐಡಿಯಾ ಬರುತ್ತೆ. ಇನ್ನು ನಾವು 4 ಅಂಕದ ಪ್ರಶ್ನೆಗಳಲ್ಲಿ ಅವರು ಯಾವ ಫಾರ್ಮುಲಾವನ್ನು ಇಂಟರ್ಪ್ರಿಟ್ ಮಾಡಬೇಕು ಅನ್ನೋದನ್ನು ಕೂಡ ಗೊತ್ತಿರಲಿ. ಆ ಫಾರ್ಮುಲಾನಾದರೂ ಅಟ್ಲೀಸ್ಟ್ ನೀವು ಕ್ವಶನ್ ಪೇಪರ್ನಲ್ಲಿ ಬರೆದು ಸಿಂಪಲ್ ಏನು ಕಾನ್ಸೆಪ್ಟ್ಸ್ ಇರುತ್ತೆ ಅದನ್ನು ಬರೆದು ಬಂದರೂ ಕೂಡ ನಿಮಗೆ ಅದರಲ್ಲಿ 4ಕ್ಕಿಂತ 2 ಅಂಕನಾದರೂ ಕನಿಷ್ಠ ಸಿಗುತ್ತೆ. ಅದನ್ನು ಮಿಸ್ ಮಾಡ್ದೇ ಅಟೆಂಡ್ ಮಾಡಬೇಕು ಕ್ವಶನ್ಗಳನ್ನು. ಕ್ವಶನ್ ಯಾವ ಕ್ವಶನನ್ನು ಬಿಡಬೇಡಿ ಮಕ್ಕಳ. ಹೌದು, ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸ್ಬೇಕು ನೀವು. ಸರ್, ಇನ್ನು ನಮಗೆ ಟ್ರಯಾಂಗಲ್ ಚಾಪ್ಟರ್ ಇದೆ, ತ್ರಿಭುಜಗಳ ಅಧ್ಯಾಯ. ಸೊ ಈ ಅಧ್ಯಾಯದಲ್ಲಿ ಈ ರೀತಿ
ಅಂಕಗಳಿದೆ ಸರ್. 1 ಅಂಕದ್ದು 2 ಪ್ರಶ್ನೆ ಇದೆ, 3 ಅಂಕದ್ದು 1 ಪ್ರಶ್ನೆ ಇದೆ ಮತ್ತು 1 ಪ್ರಮೇಯ ಇದೆ. ಸೊ ಈಗಾಗಲೇ 4 ಅಂಕ. ಸೊ ಪ್ರಮೇಯನ ಈಗಾಗಲೇ ನಾವು ಹೇಳಿದೆ, ಅದು ಇಂಟರ್ನಲ್ ಚಾಯ್ಸಿಗೆ ಈ ವರ್ಷದಿಂದ ಕೊಟ್ಟಿರುವಂಥದ್ದು. ಇದು ಮಕ್ಕಳಿಗೆ ಅಡ್ವಾಂಟೇಜ್ ಆಯಿತು, ತುಂಬಾನೇ ಅಡ್ವಾಂಟೇಜ್ ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಸರಿಯಾಗಿ ನಾವು 4 ಪ್ರಮೇಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಅವರಿಗೆ ತುಂಬಾ ಸುಲಭವಾಗಿರುವಂಥದ್ದು ಯಾವ್ದಾದ್ರು ಒಂದು ಸಿಕ್ಕೇ ಸಿಗುತ್ತೆ. ಸೊ ಸರಳವಾಗಿ 4 ಮಾರ್ಕ್ಸ್ ಅನ್ನ ಅಲ್ಲಿ ಏನು ಮಕ್ಕಳಿಗೆ ಸಾಮಾನ್ಯವಾಗಿ ನಾವೆಲ್ಲ ಮಕ್ಕಳಿಗೆ ಕಳಿಸಿರೋದು ಯಾವುದು ಅಂದ್ರೆ ಒಂದು ಥೇಲ್ಸ್ ಥಿಯರಮ್, ಒಂದು ಇನ್ನೊಂದು ಎ ಥಿಯರಮ್. ಆ 2 ಥಿಯರಮ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಆಂಗಲ್ ಥಿಯರಮ್ ಏನಿದೆ, ಕೋನ ನಿರ್ಧಾರಿತ ಗುಣದ ಪ್ರಮೇಯ ಮತ್ತು SAS ಪ್ರಮೇಯ ಕೂಡ ಇದೆ. ಮಕ್ಕಳು ನೀವೇನು ಮಾಡಿ ಥೇಲ್ಸ್ನ ಪ್ರಮೇಯವನ್ನ ನಿರೂಪಣೆಯನ್ನ ಚೆನ್ನಾಗಿ ಕಲೀರಿ. ಒಮ್ಮೆ 1 ಮಾರ್ಕ್ಸಿಗೆ ನಿರೂಪಿಸಿ ಅಂತಲೂ ಕೂಡ ಕೇಳ್ಬೋದು. ಆಗ ಪ್ರಮೇಯವನ್ನ ಥೇಲ್ಸ್ ಪ್ರಮೇಯನ ಕೊಡದೆ ನಿಮಗೆ ಆಂಗಲ್ ಕ್ರೈಟೀರಿಯಾದಲ್ಲಿ ಕೊಡ್ಬೋದು. ಸೊ ಅಥವಾ SAS ಕ್ರೈಟೀರಿಯಾದಲ್ಲಿ ಕೊಡ್ಬೋದು. ಸೊ ಹಾಗೇನೆ ನೀವು ಸ್ಟೇಟ್ಮೆಂಟ್ ಯಾವ್ದು ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡುವಾಗ ನೋಡಿ. ಹೌದೌದು, ಸ್ಟೇಟ್ಮೆಂಟ್ ಅವರೇ ಕೊಟ್ಟಿರ್ತಾರೆ, ನೀವು ಅದನ್ನು ಥೇಲ್ಸ್ ಪ್ರಮೇಯ ಕೊಟ್ಟಾಗ ಆಂಗಲ್ ಥಿಯರಮ್ ಬರೆಯೋದು, ಅಥವಾ ಆಂಗಲ್ ಥಿಯರಮ್ ಸ್ಟೇಟ್ಮೆಂಟ್ ಕೊಟ್ಟರೆ ಥೇಲ್ಸ್ ಪ್ರಮೇಯ ಬರೆಯುವಂತಹ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಮಕ್ಕಳು ಪ್ರತಿ ಸಲ ಪ್ರಮೇಯವನ್ನು ಪ್ರಾಕ್ಟೀಸ್ ಮಾಡುವಾಗ ಸ್ಟೇಟ್ಮೆಂಟನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಆಗ ಅವ್ರಿಗೆ ಯಾವ ಪ್ರಮೇಯಕ್ಕೆ ಯಾವ ಸ್ಟೇಟ್ಮೆಂಟ್ ಅನ್ನೋದು ಕ್ಲಿಯರ್ ಆಗುತ್ತೆ. ಚಿತ್ರವನ್ನು ಅಷ್ಟೇ, ಥೇಲ್ಸ್ನ ಪ್ರಮೇಯಕ್ಕೆ ಒಂದೇ ಚಿತ್ರದ ಒಳಭಾಗದಲ್ಲಿ ನಾವು ರಚನೆಗಳನ್ನು ಮಾಡ್ಕೊಳ್ತೀವಿ. ಇನ್ನು ಉಳಿದಂಥ ಎಲ್ಲ 3 ಪ್ರಮೇಯಗಳೇನಿದೆ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು ಅವೆಲ್ಲವೂ ಕೂಡ ಒಂದೇ ರೀತಿಯ ಚಿತ್ರಗಳಿದೆ. ಸೊ ಅದನ್ನು ನೀವು ಸ್ವಲ್ಪ ಚಿತ್ರವನ್ನು ಗಮನಿಸ್ಕೊಳ್ಳಿ. ಆಮೇಲೆ ಆ ಹೇಳಿಕೆಯಲ್ಲೇ ಗೊತ್ತಾಗುತ್ತೆ ನಿಮಗೆ. ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಾಗ ಲೈನ್ ಪ್ಯಾರಲಲ್ ಟು ದಿ ಸೈಡ್ಸ್ ಅಂತಿದೆ, ಅದು ಥೇಲ್ಸ್ನ ಪ್ರಮೇಯ ಅಂತ ಗೊತ್ತಾಗೋಗ್ಬಿಡುತ್ತೆ. ಇನ್ನು ಒಂದು ತ್ರಿಭುಜದ 2 ಕೋನಗಳು, ಇನ್ನೊಂದು ಬಾಹು ಅಂತ ಏನಾದ್ರು ಅದರ ಹೇಳಿಕೆಯಲ್ಲಿ ಬಂದಾಗ ನೀವು ಅದಕ್ಕೆ ಸರಿಯಾಗಿ ಯಾವ ಪ್ರಮೇಯ ಅಂತೇಳಿ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ಬೋದು. ಇಫ್ 1 angle of a triangle is equal to 1 angle of the other triangles, SSSS. ಸೊ ಹಾಗೇನೆ ಇನ್ನು SAS ಅಂತ ಹೇಳಿದ್ರೆ ಇಫ್ 1 angles of a triangle is equal to 1 angle of the other triangle and the sides included these angles proportional, then 2 triangles are similar. ಇದು SAS ಸಂಬಂಧಪಟ್ಟಂತಹ ಪ್ರಮೇಯ ಆಗಿದೆ. ಬಾಹು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ನೋಡಿಕೊಂಡು ನೀವು 4 ಅಂಕ ಗೊತ್ತು ನಿಮಗೆ ಬರೀಲಿಕ್ಕೆ, ಆದರೆ ಯಾವ ಪ್ರಮೇಯ ಕೇಳಿದರೆ ಅದನ್ನು ಮೊದಲು ಖಚಿತಪಡಿಸ್ಕೊಂಡು ನಂತರದಲ್ಲಿ ಅದನ್ನು ಅಟೆಂಡ್ ಮಾಡಿ. ಖಂಡಿತವಾಗ್ಲೂ 4 ಅಂಕ ಮಕ್ಕಳೇ. ನೀವು ಮಾಡಬೇಕಾಗಿರೋದಿಷ್ಟೇ, ಇವತ್ತಿಂದನೇ ಏನೀಗ ಗ್ರಾಫನ್ನು ಹೇಳಿದ್ವಲ್ಲ, ಈ ಪ್ರಮೇಯನೂ ಕೂಡ ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಡಿಫಿಕಲ್ಟಿ ಆಯಿತಾ, ನಿಮ್ಮ ಶಿಕ್ಷಕರ ಬಳಿ ಕೇಳಿ, ಯಾವ ಹಂತದಲ್ಲಿ ನಿಮಗೆ ನೆನಪಾಗ್ತಾ ಇಲ್ಲ ಅನ್ನೋದನ್ನು ಕೇಳಿ. ಸೊ ಚಿತ್ರವನ್ನು ಬರೆದು ಆ ಚಿತ್ರಕ್ಕೆ ಸಂಬಂಧಪಟ್ಟಂತನೇ ಕೆಳಭಾಗದಲ್ಲಿ ನೀವು ದತ್ತ, ಸಾಧನೀಯ, ರಚನೆ, ಸಾಧನೆ ಅಂದರೆ ಏನು, ಡಾಟಾ ಟು ಪ್ರೂವ್, ಕನ್ಸ್ಟ್ರಕ್ಷನ್, ಪ್ರೂಫ್, ಈ ಹಂತಗಳು ಕರೆಕ್ಟಾಗಿರಬೇಕು. ಎಲ್ಲ ಹಂತಗಳಿಗೂ ಕೂಡ ರೀಸನ್ಸ್ಗಳು ಇರುತ್ತೆ. ನೀವು ಪ್ರೂಫ್ ಮಾಡುವಾಗ ಅವುಗಳನ್ನು ಬರೀಬೇಕು. ಎಲ್ಲೂ ಕೂಡ ಮಿಸ್ ಮಾಡ್ದೇ ಬರೆದ್ರಂದರೆ ಇಲ್ಲಿ ಯಾವುದೇ ರೀತಿ ಅಂಕಗಳು ಕಡಿತ ಆಗಲ್ಲ. ಫುಲ್ 4ಕ್ಕೆ 4 ಮಾರ್ಕ್ಸ್ ತೊಗೊಳ್ಬೋದು. ಹಾಗಾಗಿ ನಿಮ್ಮ ಪ್ರಾಕ್ಟೀಸ್ ನಿಮ್ಮ ಅಂಕಗಳಾಗಿರುತ್ತೆ. ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಅಂಕಗಳನ್ನು ಪಡ್ಕೊಳ್ಬೋದು. ಸರ್, ಇನ್ನು ನಮಗೆ ಇಲ್ಲಿ 3 ಅಂಕದ ಪ್ರಶ್ನೆ ಇದೆ. ಹೌದು, 2 ಅಂಕಕ್ಕಿಂತ 3 ಅಂಕಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇದೆ ಇದರಲ್ಲಿ. ಆ ರೀತಿ ಯಾವ ಲೆಕ್ಕಗಳನ್ನು ಇವರು ಅಧ್ಯಯನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು? ಸರ್, ಇಲ್ಲಿ 3 ಅಂಕದ ಬಂದಾಗ ಈ ಸ್ಟೇಟ್ಮೆಂಟ್ಗಳು ಬರ್ತವೆ, ಅದನ್ನು ಗಮನಿಸಬೇಕು ಮಕ್ಕಳು. ಸ್ಟೇಟ್ಮೆಂಟ್ ಚಿತ್ರಗಳು, ಈಗ ನೋಡಿ, 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ಹಾಗಾದ್ರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಈ ತರದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಕೇಳುವಂತ ಸಾಧ್ಯತೆಗಳಿದೆ. ಇವುಗಳು ಎಲ್ಲಾ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಗಳು ಮಕ್ಕಳ ಒಂದು ಥಿಯರಮನ್ನು ಅವಲಂಬಿಸಿರುತ್ತೆ. ಆ ಥಿಯರಮನ್ನು ಅಪ್ಲೈ ಮಾಡೋದನ್ನ ನೀವು ಕಲಿಬೇಕು. ಇನ್ನು ಚಿತ್ರಗಳನ್ನು ಕೊಟ್ಟಿರ್ತಾರೆ, ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೂಫ್ಗಳನ್ನು ಶೋ ದಟ್ ಅಂತ ಇರ್ಬೋದು ಅಥವಾ ಪ್ರೂವ್ ದಟ್ ಅಂತ ಇರ್ಬೋದು. ಸೊ ಅವೆಲ್ಲ ಚಿತ್ರಕ್ಕೆ ರಿಲೇಟೆಡ್ ಆಗಿ ಥೇಲ್ಸ್ ಥಿಯರಮ್ ಇರ್ಬೋದು ಅಥವಾ ಉಳಿದಂಥ ಥಿಯರಮ್ಗಳಿಗೆ ಹೊಂದಿಕೆ ಆಗುವಂತಹ ಲೆಕ್ಕಗಳೇ ಆಗಿದೆ. ಅಭ್ಯಾಸದ ಲೆಕ್ಕಗಳೇನೆ ಹೆಚ್ಚು ಲೆಕ್ಕಗಳಿದೆ ಮಕ್ಕಳೇ. ಹಾಗೆ LBA ಪುಸ್ತಕದಲ್ಲೂ ಲೆಕ್ಕಗಳಿದೆ. ಪ್ರಿಪರೇಟರಿ ಕ್ವಶನ್ ಪೇಪರ್ನಲ್ಲಿ ಕೂಡ ಈ ನಿಟ್ಟಿನಲ್ಲಿ ಕ್ವಶನ್ಗಳು ಬರುತ್ತೆ. ಇವನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ನೀವು 3 ಅಂಕದ ಪ್ರಶ್ನೆನೂ ಕೂಡ ಇಲ್ಲಿ ಸುಲಭವಾಗಿ ಅವಕಾಶ ಇದೆ. ನೀವು ಆ ತ್ರಿಭುಜಗಳನ್ನು ಗುರುತಿಸ್ಕೊಳ್ಳೋದು, ಅವುಗಳ ಅನುರೂಪ ಬಾಹುಗಳ ಬರ್ಕೊಳ್ಳೋದು, ಅನುಪಾತಗಳನ್ನು ಬರ್ಕೊಳ್ಳೋದು, ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಈಗ ಥೇಲ್ಸ್ನ ಅನುಪಾತಗಳನ್ನು ಬರ್ಕೊಳ್ಳೋದು ತುಂಬ ಮುಖ್ಯ. ಅದು 1 ಅಂಕದ ಪ್ರಶ್ನೆಯಲ್ಲಿ ಖಂಡಿತ ಇರುತ್ತೆ. ಆ ಬಾಹುಗಳ ಅನುಪಾತವನ್ನು 2 ರೀತಿ ಬರಿತೀವಿ. ಒಂದು ಥೇಲ್ಸ್ನ ಪ್ರಮೇಯದ ಪ್ರಕಾರ ಬರಿತೀವಿ, ಅದರ ಉಪಪ್ರಮೇಯ ಅಂದರೆ ಅದರ ಕರೋಲರಿ ಏನಿದೆ, ಪೂರ್ತಿ ತ್ರಿಭುಜವನ್ನು ತಗೊಂಡು ಅದರ ಅನುಪಾತವನ್ನು ಬರೆಯೋದಿದೆ. ಅವೆರಡು ರೀತಿನಲ್ಲೂ ಕೂಡ ನೀವು ಲೆಕ್ಕಗಳ ಕೇಳ್ಬೋದು. 1 ಅಂಕ ಪ್ರಶ್ನೆ ಆಗಿರೋದ್ರಿಂದ ತುಂಬ ಸುಲಭ ಆಗಿರುತ್ತೆ. 3 ಅಂಕದ ಪ್ರಶ್ನೆ ನೀವು ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಎಲ್ಲ ತ್ರಿಭುಜದ ಚಿತ್ರಗಳಿಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮಾಡಬೇಕು. ಟ್ರಯಾಂಗಲ್
ಏನು ಫಿಗರ್ಸ್ಗಳಿರುತ್ತೆ ಮತ್ತು ಪ್ರಮೇಯವನ್ನು ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಇನ್ನೊಂದು ವಿಚಾರ ಸರ್, 1 ಅಂಕದ ಪ್ರಶ್ನೆಯಲ್ಲಿ ಸ್ಟೇಟ್ಮೆಂಟ್ ಕೇಳ್ಬೋದು. ಹೌದು, ಥೇಲ್ಸ್ನ ಪ್ರಮೇಯದ ಸ್ಟೇಟ್ಮೆಂಟನ್ನೇ ಬರೀರಿ ಅಂತ ಕೇಳ್ಬೋದು. ಅಂದರೆ ಸ್ಟೇಟ್ಮೆಂಟ್, ಥೇಲ್ಸ್ನ ಪ್ರಮೇಯದ ಸ್ಟೇಟ್ಮೆಂಟು ಹೆಚ್ಚು ಗಮನ ಕೊಟ್ಕೊಂಡ್ರೆ ಒಳ್ಳೆಯದು ಅದರಲ್ಲಿ ಅಂತೇಳಿ ಸರ್. ಇನ್ನು ನಮಗೆ ಬಹಳ ಮುಖ್ಯವಾಗಿ ಇನ್ನೊಂದು ಅಧ್ಯಾಯಕ್ಕೆ ಬರೋಣ. ಸೊ ಈ ಅಧ್ಯಾಯ ಅಂತ ಹೇಳಿದ್ರೆ ಸರ್ಕಲ್. ಈ ಚಾಪ್ಟ್ರಲ್ಲಿ ಯಾವ ರೀತಿ ಹಂಚಿಕೆ ಆಗಿದೆ? ಮುಂದಿನ ಚಾಪ್ಟರ್ ಸರ್ ವೃತ್ತಗಳು, ಸರ್ಕಲ್ಸು. ಈ ಚಾಪ್ಟರ್ಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 5 ಇದೆ ಸರ್, 5 ಅಂಕಗಳು. ಇಲ್ಲಿ ಈ ಚಾಪ್ಟರ್ಲಿ ಯಾವುದೇ ರೀತಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ 2 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ. 3 ಅಂಕದ ಪ್ರಶ್ನೆ ಯಾವುದು ಅಂತ ನಿಮ್ಮ ಸ್ಕೂಲ್ಗಳಲ್ಲಿ ಹೇಳಿರ್ತಾರೆ ಶಿಕ್ಷಕರು. 3 ಅಂಕದ ಪ್ರಶ್ನೆಯಲ್ಲಿ ಅತೀವಾಗಿ ಕೇಳುವಂಥ 2 ಪ್ರಮೇಯಗಳಿವೆ, ಎರಡನ್ನೂ ಕಲಿಬೇಕು. ಎರಡರಲ್ಲಿ ಯಾವುದನ್ನ ಬೇಕಾದರೂ ಪರೀಕ್ಷೆಯಲ್ಲಿ ಖಂಡಿತ. ತ್ರಿಭುಜ ಅಧ್ಯಾಯದಲ್ಲಿ ನೀವು ಒಂದು 3 ಪ್ರಮೇಯಗಳನ್ನ ಕಲ್ತ್ರಿ ಅಂದ್ಕೊಳ್ಳಿ. ಆ 3ರಲ್ಲಿ ನಿಮ್ಗೆ ಇಂಟರ್ನಲ್ ಚಾಯ್ಸ್ ಇದೆ ಈ ವರ್ಷ ಥಿಯರಮ್ಸ್ ಅಲ್ಲಿ 4 ಮಾರ್ಕ್ಸಿಂದು. ಆ ಥಿಯರಮ್ಸ್ಗಳು 3 ಅಟ್ಲೀಸ್ಟ್ ಕನಿಷ್ಠ ಈಗ ನೀವು ಕಲಿತಾ ಇದ್ದೀರಾ, 3 ಕಲಿತೀರಾ, 4 ಕಲಿಬೇಕು, 3 ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆ 3ರಲ್ಲಿ ನಿಮಗೆ ಖಂಡಿತ ಸುಲಭವಾಗಿ 1 ಪ್ರಮೇಯ 4 ಅಂಕಕ್ಕೆ ಸಿಗುತ್ತೆ. ಇನ್ನು ವೃತ್ತಗಳ ಅಧ್ಯಾಯದಲ್ಲಿ 2 ಪ್ರಮೇಯ ಇದೆ, ಆ 2ರಲ್ಲಿ 1 ಕೊಡಲೇಬೇಕಾಗಿದೆ. ಸೊ ಹಾಗಾಗಿ 3 ಅಂಕವನ್ನು ಗಳಿಸ್ಕೊಳ್ತಾರೆ. ಇನ್ನು 2 ಅಂಕದ 1 ಪ್ರಶ್ನೆ ಇದೆ, ಅದು ಮಕ್ಕಳು ಸ್ವಲ್ಪ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಳ್ಬೇಕು. ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಲೆಕ್ಕಗಳನ್ನು ನೋಡಿ, LBAದಲ್ಲಿರುವಂಥ ಪುಸ್ತಕಗಳಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳಿದೆ, ಚಿತ್ರ ಸಮೇತ ಕೊಟ್ಟಿರ್ತಾರೆ. ಅಲ್ಲಿ ಆ್ಯಂಗಲ್ಸ್ಗಳು, ಸೆಂಟ್ರಲ್ಲಿ ಆ್ಯಂಗಲ್ ಇರ್ಬೋದು ಅಥವಾ ಆ್ಯಂಗಲ್ಸ್ ಅರ್ಥ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಕರೆಕ್ಟ್. ಅಂದರೆ ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ಲಿ ಆ್ಯಂಗಲ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಥವಾ ಒಂದು ಕಾರ್ಡ್ನ ಲೆಂತನ್ನು ಕಂಡುಹಿಡಿಯೋದಿರ್ಬೋದು. ಸೊ ಈ ರೀತಿಯಾಗಿ ಕಾನ್ಸೆಪ್ಟಿಗೆ ಹೊಂದ್ಕೊಳ್ಳುವ ಹಾಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ 2 ಅಂಕದ ಪ್ರಶ್ನೆನೂ ಕೂಡ ಈ ಚಾಪ್ಟರ್ ತಗೊಳ್ಬೋದು. ಅಂದರೆ ಸರ್ಕಲ್ಸಲ್ಲಿ 5 ಅಂಕ ಇದೆ, 1 ಪ್ರಮೇಯ ಇರುತ್ತೆ, ಇನ್ನೊಂದು 2 ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು ನಿರೀಕ್ಷೆ ಮಾಡೋದು ಬೇಡ, ಯಾಕೆಂದರೆ 1 ಅಂಕದ ಪ್ರಶ್ನೆನ ಇದರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಕೇಳ್ತಾ ಇಲ್ಲ ಸರ್. ಮುಂದಿನ ಪಾಠ ಕೋಆರ್ಡಿನೇಟ್ ನಿರ್ದೇಶಾಂಕ ರೇಖಾಗಣಿತ. ಈ ಚಾಪ್ಟ್ರಿಗೆ ಬಂದಂತೆ 1 ಅಂಕದ 1 ಪ್ರಶ್ನೆ ಇದೆ, 2 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ ಪ್ರಶ್ನೆ ಇದೆ. ಒಟ್ಟಾರೆ 3 ಪ್ರಶ್ನೆಗಳು 6 ಅಂಕಗಳು. ಹೌದು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಸೂತ್ರಗಳೇ ಎಲ್ಲವೂ ನಿಂತಿರೋದು ಸೂತ್ರಗಳಲ್ಲಿ ತುಂಬ ಸೂತ್ರಗಳು ಬರ್ತವೆ ಈ ಪಾಠದಲ್ಲಿ. ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ. ಸೊ ಈ ಸೂತ್ರಗಳನ್ನು ಮಕ್ಕಳು ಚೆನ್ನಾಗಿ ಕಲಿಬೇಕು. ಕೆಲವೊಂದು ಸಲ ಪ್ರಶ್ನೆಗಳಲ್ಲಿ ಸೂತ್ರವನ್ನೇ ಬರೀರಿ ಅಂತ ಕೇಳ್ತಾರೆ. ಡಿಸ್ಟೆನ್ಸ್ ಅಂದಾಗ ಸರ್ 2 ರೀತಿಯಾಗಿ 2 ಬಿಂದುಗಳನ್ನು ಕೊಟ್ಟಿರ್ತಾರೆ. ನಡುವಿನ ದೂರ ನಿಮಗೆ D = ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್ ಅಂತ ಇದೆ. ಇನ್ನೊಂದು ದೂರ ಬರುತ್ತೆ, ಅದು ಮೂಲ ಬಿಂದುವಿನಿಂದ ಒಂದು ನಿರ್ದಿಷ್ಟ ಬಿಂದು ಇರುವಂತಹ ದೂರ ಅಂತ. ಹಾರಿಜನ್ ಇಂದ ಇರುವಂತಹ ದೂರ. ಅಲ್ಲಿ ರೂಟ್ ಆಫ್ x² + y². ಅಲ್ಲಿ xy ಬದಲಿಗೆ ನಿರ್ದೇಶಾಂಕನ AB ಅಂತ ಕೊಟ್ಟರೆ ಅಲ್ಲಿ a² + b² ಅಂತ ಆಗುತ್ತೆ. ಅಥವಾ ಅಲ್ಲಿ ನಂಬರ್ಸ್ಗಳನ್ನು ಕೊಟ್ಟರೆ 3, 4 ಅಂತ ಕೊಟ್ಟರೆ ಅಂತ ಹೇಳಿದ್ರೆ 3² + 4² 25 ಆಗುತ್ತೆ. ಮೂಲ ಬಿಂದುವಿನಿಂದ ಇರುವ ದೂರ 5 ಮಾನಗಳು ಅಥವಾ 5 ಯೂನಿಟ್ಸ್ ಅಂತ ಬರೀಬೇಕಾಗ್ತದೆ. ಇದು ಅತ್ಯಂತ ಸರಳವಾಗಿರುವಂಥದ್ದು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ನಮಗೆ ಸೆಕ್ಷನ್ ಫಾರ್ಮುಲಾವನ್ನು ಮಕ್ಕಳು ಚೆನ್ನಾಗಿ ಕಲ್ತಿರ್ಬೇಕು. ಅದರ ಆಧಾರದಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಕೂಡ ಇದೆ. ಆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಹೇಳಿದ್ರೆ ಬಹಳ ಸುಲಭ. ಅಲ್ಲಿ ಏನು ನಿಮಗೆ ಹೆಚ್ಚು ನಿರ್ದೇಶಾಂಕಗಳು x2 + x1/2, y2 + y1/2 ಇದನ್ನು ನೀವು ಗುರುತಿಸ್ಕೊಂಡು ಅನೇಕ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ 3 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆ ಬಂದಾಗ ಸ್ವಲ್ಪ ಅದರಲ್ಲಿ 2 ಸೂತ್ರಗಳನ್ನು ಅಳವಡಿಸೋದು, ಸೆಕ್ಷನ್ ಫಾರ್ಮುಲಾ ಬಳಸೋದಿರ್ಬೋದು. ಸೊ ಆ ರೀತಿಯಲ್ಲಿ ನೀವು LBA ಪುಸ್ತಕದಲ್ಲಿ ಪ್ರಶ್ನೆಗಳಿದೆ, ಟೆಕ್ಸ್ಟ್ ಬುಕ್ಕಲ್ಲಿದೆ, ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳಲ್ಲಿ ಬರುವಂಥ ಪ್ರಶ್ನೆಗಳನ್ನು ಹೆಚ್ಚು. ಉದಾಹರಣೆಗೆ ಒಂದು ಲೆಕ್ಕ ಸಾರಲ್ಲಿ -1,7 ಮತ್ತು 4, ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ನೇರವಾಗಿ ನಾವು ಉತ್ತರಿಸ್ಬೋದು. ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರ ಏನಿದೆ ಅದನ್ನು ಹಾಕಿದ್ರೆ ಸಾಕು. ವ್ಯಾಲ್ಯೂಗಳನ್ನು ಆದಷ್ಟು ನೀವು ನೆಗೆಟಿವ್ ಸೈನ್ಸ್ಗಳೇನಿರುತ್ತೆ ಅದನ್ನ ಬಗ್ಗೆ ಸ್ವಲ್ಪ ಗಮನಿಸ್ಕೊಳ್ಳಿ. ಯಾವಾಗ ಕೂಡಬೇಕು ಯಾವಾಗ ಕಳಿಬೇಕು ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಸುಲಭವಾಗಿ ಅಂಕವನ್ನು ತೆಗೆದುಕೊಳ್ಬೋದು. ಹಾಗೆಯೇ ದೂರವನ್ನು ಕೊಟ್ಟಾಗ ನಿರ್ದೇಶಾಂಕ ಬಿಂದುವಿನಲ್ಲಿ ಯಾವುದೋ ಒಂದು ವೇರಿಯಬಲ್ ಅಥವಾ ಒಂದು ನಿರ್ದೇಶಾಂಕ ಬಿಂದುವನ್ನು ಕೇಳಿರ್ತಾರೆ, ಅದಕ್ಕೆ ತಕ್ಕನಾದಂತಹ ಲೆಕ್ಕಗಳನ್ನು ಮಾಡಿಸಿದಲ್ಲಿ 2 ಅಂಕದ ಪ್ರಶ್ನೆ ಸುಲಭವಾಗಿ. ಆ ಥರದ್ದು ಟೆಕ್ಸ್ಟ್ ಬುಕ್ಕಲ್ಲೂ ಕ್ವಶನ್ಸ್ ಇದೆ, ಅದನ್ನು ಬಿಡಿಸಿದ್ರೆ ಸಾಕು ಮಕ್ಕಳು. ಇನ್ನು ಚಿತ್ರಗಳನ್ನು ಕೊಟ್ಬಿಟ್ಟು ಯಾವುದಾದ್ರು ಪ್ಯಾರಲೋಗ್ರಾಮ್ ಕೊಟ್ಟಿರ್ಬೋದು ಅಥವಾ ಒಂದು ರಾಂಬಾಸ್ ಕೊಟ್ಟಿರ್ಬೋದು, ಅಲ್ಲಿ ನಿಮಗೆ ರಾಂಬಾಸ್ ಇರ್ಬೋದು ಅಥವಾ ಪ್ಯಾರಲೋಗ್ರಾಮ್ಸ್ಗಳು ಇರ್ಬೋದು, ಅವುಗಳ ಡಯಾಗನಲ್ಸ್ಗಳು ಏನು ಕರ್ಣಗಳೇನು ಎಳಿತೀವಿ ಅವು ಮಧ್ಯಬಿಂದು ಆಗಿರುತ್ತೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಳಿ. ಅಲ್ಲಿ ನೀವು ಮಧ್ಯಬಿಂದು ಸೂತ್ರವನ್ನು ಹಾಕ್ಕೊಂಡು
ಎರಡೂ ಕರ್ಣಗಳ ಮಧ್ಯ ಇಂಟರ್ಸೆಕ್ಟ್ ಆಗೋ ಛೇದಿಸುವ ಬಿಂದು ಮಧ್ಯ ಬಿಂದು ಆಗಿರುತ್ತೆ. ಈ ರೀತಿಯ ಪ್ರಶ್ನೆಗಳನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನೀವು 3 ಅಂಕಗಳಿಗೆ ಈಸಿಯಾಗಿ ತಗೊಳ್ಬಹುದು. ಕೆಲವೊಮ್ಮೆ ಅದೇ ಇಂಟರ್ನಲ್ ಚಾಯ್ಸ್ ಕೂಡ ಸಿಗಬಹುದು ಖಂಡಿತವಾಗ್ಲೂ. ಅಂದರೆ ಈ ಚಾಪ್ಟರಲ್ಲಿ ಹೆಚ್ಚು ಸೂತ್ರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಇನ್ನು ಸ್ವಲ್ಪ ಡಿಫಿಕಲ್ಟಿ ಅಂತ ನಮ್ಮ ಮಕ್ಕಳು ಭಾವಿಸಿರುವಂತಹ ಚಾಪ್ಟರ್ ಅಂದರೆ ಇದರಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಯಾಕೆಂದರೆ ಹೊಸ ಕಾನ್ಸೆಪ್ಟು ತ್ರಿಕೋನಮಿತಿಯ ಪ್ರಸ್ತಾವನೆ. ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ್ದು ಮತ್ತು 3 ಅಂಕ ಇವುಗಳ ವಿಂಗಡಣೆ ಇದೆ. ಯಾರು ನಾವು ತುಂಬ ಸ್ಕೋರ್ ಮಾಡಬೇಕು ಅಂತ ಹೇಳಿ ಮಕ್ಕಳಿರ್ತಾರೆ ಅವರು ಹೆಚ್ಚು ಅಧ್ಯಯನವನ್ನು ಇದಕ್ಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದರಲ್ಲಿ 6 ಅಂಕಗಳನ್ನು ತಗೊಳ್ಬೋದು. 1 ಅಂಕದ ಪ್ರಶ್ನೆಗಳು ಸುಲಭವಾಗಿರುತ್ತೆ. ಏನು 6 ಅನುಪಾತಗಳಿದೆ, 6 ಅನುಪಾತಗಳನ್ನು ಬರೆಯೋದನ್ನು ಕಲ್ತ್ಕೊಳ್ಳಿ. ಉದಾಹರಣೆಗೆ ಸೈನ್ ತೀಟಾ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳ್ತೀವಿ, ಕಾಸ್ ತೀಟಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಈ ರೀತಿಯ ಎಲ್ಲ ಬಾಹುಗಳ ಅನುಪಾತಗಳು ಏನು ಬರುತ್ತೆ ಅವುಗಳ ಸಂಬಂಧ ಏನು ಬರುತ್ತೆ, ಟ್ಯಾನ್ ಇರ್ಬೋದು, ಕಾಟ್ ಇರ್ಬೋದು, ಸಿಕೆಂಟ್ ಕೋಸಿಕೆಂಟ್ ತಿಳ್ಕೊಳ್ಳಿ. ಅದರ ವ್ಯಾಲ್ಯೂಗಳನ್ನು ಇಂಟರ್ಪ್ರಿಟ್ ಮಾಡೋವಂಥದ್ದು ಇರ್ಬೋದು. ಹಾಗೆಯೇ ಕೆಲವು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ, ಆ ಟೇಬಲನ್ನು ಬರ್ಕೊಂಡ್ರಿ ಅಂತ ಹೇಳಿದ್ರೆ ಆ ಟೇಬಲ್ಗೆ ರಿಲೇಟೆಡ್ ಆಗಿ ನಿಮಗೆ 1 ಅಂಕದ ಪ್ರಶ್ನೆಯಲ್ಲೂ ಸಿಗ್ಬೋದು, 2ರಲ್ಲೂ ಸಿಗ್ಬೋದು. ನೀವು 3 ಅಂಕದ ಪ್ರಶ್ನೆಯನ್ನು ಕೂಡ ಅದನ್ನು ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ನೀವು ಆ ಟೇಬಲ್ನ ನೀವು ಓದೋ ತಕ್ಷಣವೇ ನಿಮ್ಮ ಉತ್ತರ ಪತ್ರಿಕೆಗಳಲ್ಲಿ ಬರ್ಕೊಳ್ಳಿ. ಆ ಟೇಬಲ್ನ ನೋಡಿಕೊಂಡು ಅದರ ವ್ಯಾಲ್ಯೂಗಳನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕಾಗಿರುತ್ತೆ. ಕೆಲವೊಮ್ಮೆ ಸೈನ್ ಸ್ಕ್ವೇರ್ 30 ಅಂತ ಇರ್ಬೋದು, ಟ್ಯಾನ್ ಸ್ಕ್ವೇರ್ 45 ಅಂತ ಇರ್ಬೋದು. ಆ ವ್ಯಾಲ್ಯೂಗಳನ್ನು ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕೊಟ್ಟಂಥ ರೀತಿಯಲ್ಲಿ 1-2-3 ಸ್ಟೆಪ್ ಮಾಡಿದ್ರೂ ಅಂಕಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಅಧ್ಯಾಯದಲ್ಲಿ ಹೆಚ್ಚು ಪ್ರಾಕ್ಟೀಸ್ ಬೇಕಾಗುತ್ತೆ. ಹಾಗೆಯೇ ಕೆಲವು ಈಕ್ವೇಷನ್ಸ್ಗಳು ಬರುತ್ತೆ. ಅದು ಲಾಸ್ಟ್ ಕಾನ್ಸೆಪ್ಟ್ ಸರ್, ಅದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ಹೌದು, ಇದು ಸಾಮಾನ್ಯವಾಗಿ 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಹೌದು, ಇದು LHSನ ತೆಗೆದುಕೊಂಡು RHSಗೆ ಸಮಾಂತ ತೋರಿಸ್ಬೇಕು. ಕೆಲವೊಂದು ಪ್ರಶ್ನೆಗಳು RHS ತಗೊಂಡು LHSಗೆ ಸಮಾಂತ ತೋರಿಸ್ಬೇಕಾಗ್ತದೆ. ಇನ್ನು ಕೆಲವು ಪ್ರಶ್ನೆಗಳಲ್ಲಿ LHS RHS ಎರಡನ್ನೂ ತಗೊಂಡು ಒಂದಕ್ಕೊಂದು ಸಮ ಅಂತ ಸಾಧಿಸಬೇಕಾಗತ್ತೆ. ಇದು ಮಕ್ಕಳಿಗೆ ಸ್ವಲ್ಪ ಟಫ್ ಅನಿಸುತ್ತೆ. ಆದರೆ ಒಂಚೂರು ಪ್ರಾಕ್ಟೀಸ್ ಮಾಡಿಬಿಟ್ರೆ LBNಲ್ಲಿರೋ ಪ್ರಶ್ನೆಗಳಾಗಿರ್ಬೋದು, ಹಳೆ ಪ್ರಶ್ನೆ ಪತ್ರಿಕೆಯಿರುವಂಥ ಪ್ರಶ್ನೆಗಳಾಗಿರ್ಬೋದು, ಟೆಕ್ಸ್ಟ್ ಬುಕ್ ಪ್ರಶ್ನೆಗಳಾಗಿರ್ಬೋದು, ಹಾಗೆ ಈ ಪ್ರಿಪ್ರೇಟರಿ ಪೇಪರ್ಸ್ ಆಗಿರ್ಬೋದು, ಮಾಡೆಲ್ ಪೇಪರ್ಗಳಾಗಿರ್ಬೋದು, ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಚಾಪ್ಟರ್ಲಿ 6 ಅಂಕಗಳಿದೆ. 6ಕ್ಕೆ 6 ಅಂಕಗಳನ್ನು ಮಗು ತೆಗೆಯುವಂಥ ಸಾಧ್ಯತೆ ಇದೆ ಸರ್. ಈಗ ನಮಗೆ ತೀಟಾ ಅಥವಾ ಏನು ಕೊಡ್ತಾರೆ ಕೋನ, ಲಂಬಕೋನ ತ್ರಿಭುಜದಲ್ಲಿ ಆ ಆಲ್ಫಾವನ್ನು ABC-ನಲ್ಲಿ ಒಮ್ಮೆ A ಆಲ್ಫಾ ತಗೊಳ್ಬೋದು, ಇನ್ನೊಂದ್ಸಲ C ಆಲ್ಫಾ ತಗೋಬಹುದು. ಅದಕ್ಕೆ ತಕ್ಕನಾದಂಥ ರೇಷಿಯೋ ಬರೀಲಿಕ್ಕೆ ಬಂತಂತ ಹೇಳಿದ್ರೆ ಅಲ್ಲಿ 1 ಅಂಕವನ್ನು ಸುಲಭ, ಅಂದರೆ ಅವನಿಗೆ ಅಕ್ಯೂಟ್ ಆ್ಯಂಗಲ್ ಯಾವುದು ಅಂತ ಗುರುತಿಸಬೇಕು. ಹಾಗೆ ಅಪೋಸಿಟ್ ಸೈಡು, ಹೈಪಾಟಿನಿಯಸ್ಸು, ಅಡ್ಜಸೆಂಟ್ ಸೈಡನ್ನು ಗುರುತಿಸುವಂಥದ್ದು ಗೊತ್ತಿರಬೇಕು. ನಂದೀಶ್ ಸರ್ ಹೇಳಿ ಸರ್. ಈಗ ಮುಂದಿನ ಅಧ್ಯಾಯ ಅಂದರೆ ಹೇಳಿದ್ರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಅನ್ವಯಗಳು. ಈ ಅಧ್ಯಾಯದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಕೇವಲ 1 ಪ್ರಶ್ನೆ ಇದೆ, ಅದು ಕೂಡ 4 ಅಂಕದ ಪ್ರಶ್ನೆ. ನಮಗೆ ಆ ಹೆಸರೇ ಹೇಳುವಾಗೆ ಅನ್ವಯಗಳು ಅಂತ ಇದೆ, ಹಾಗೆ ಅಪ್ಲಿಕೇಶನ್ ಕ್ವಶನ್ನೇ ಆಗಿರುತ್ತೆ. ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಸರ್? ಸರ್, ಇಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು ಅಂದರೆ ಅವರೇ ಚಿತ್ರವನ್ನು ಕೊಟ್ಟು ಕೋನಗಳನ್ನೆಲ್ಲ ಹೇಳಿ ಅದನ್ನು ಅಡ್ಜಸೆಂಟ್ ಸೈಡ್ ಯಾವುದು, ಹೈಪಾಟಿನಿಯಸ್ ಯಾವುದು ಅನ್ನೋದನ್ನ ಮಕ್ಕಳು ಐಡೆಂಟಿಫೈ ಮಾಡಿಕೊಂಡು ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋನ ಅಪ್ಲೈ ಮಾಡಬೇಕು ಅನ್ನೋದನ್ನ ಮಗು ತಿಳ್ಕೊಂಡ್ರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. ಈಗ ಕೂಡ ಹಾಗೆ ಬರ್ಬೋದಾ ಸರ್? ಖಂಡಿತವಾಗ್ಲೂ ಈ ವರ್ಷವೂ ಅದೇ ಥರ ಬರುವಂಥ ಪ್ರಶ್ನೆ ಇದೆ ಸರ್. ಚಿತ್ರವನ್ನು ಅವರೇ ಕೊಟ್ಟಿರ್ತಾರೆ. ಅಟ್ಲೀಸ್ಟ್ ಈಗ ಬಿಲೋ ಅವರೇಜ್ ಮಕ್ಕಳುಗಳು ಆ ಕೋನಗಳನ್ನು ಐಡೆಂಟಿಫೈ ಮಾಡಿ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋನ ಅಪ್ಲೈ ಮಾಡಬೇಕು ಅಂತ ಅದನ್ನ ಅಪ್ಲೈ ಮಾಡಿದ್ರು ಸಾಕು ಅವ್ರಿಗೆ 1 ಅಂಕ ಸಿಗುವಂಥ ಸಾಧ್ಯತೆ ಇದೆ ಸರ್. ಸೊ ಇದನ್ನು ಹೆಚ್ಚಿನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಇದು ಟಫ್ ಇದೆ, ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಮಕ್ಕಳು ಆ ರೀತಿ ಮಾಡಬೇಡಿ. ಸೊ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋನ ಅಪ್ಲೈ ಮಾಡಬೇಕು ಅನ್ನೋದನ್ನು ಅಟ್ಲೀಸ್ಟ್ ಅದನ್ನು ಬರೆದು ಬನ್ನಿ. ನಿಮಗೆ ಕನಿಷ್ಠ ಪಕ್ಷ 1 ಅಥವಾ 2 ಅಂಕ ಈ ಪ್ರಶ್ನೆಯಲ್ಲಿ ನೀವು ತೆಗಿಬಹುದು. ಬುದ್ಧಿವಂತ ಮಕ್ಕಳು ಖಂಡಿತವಾಗ್ಲೂ 4ಕ್ಕೆ 4 ಅಂಕವನ್ನು ತೆಗಿಬಹುದು ಸರ್. ಇದು ನಂದೀಶ್ ಸರ್, ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೋನನೇ ಕೊಟ್ಟಿರಲ್ಲ, ಅವ್ರು ಏನು ಮಾಡಿರ್ತಾರೆ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಕೊಟ್ಟಿರ್ತಾರೆ, ಅಭಿಮುಖ ಮತ್ತು ಪಾರ್ಶ್ವ ಬಾಹುಗಳನ್ನು ಕೊಟ್ಟಿರ್ತಾರೆ. ಮಕ್ಕಳು ಅವುಗಳ ರೇಷಿಯೋ ತಗೊಂಡಾಗ ಎಷ್ಟು ಆ್ಯಂಗಲ್ ಬರುತ್ತೆ, ವ್ಯಾಲ್ಯೂ ಬರುತ್ತೆ, ಅದರ ಆಧಾರದಲ್ಲಿ ಅವರು ಸೈನ್ ತೀಟಾನೋ ಅಥವಾ ಕಾಸ್ ತೀಟಾನೋ ಟ್ಯಾನ್ ತೀಟಾ ವ್ಯಾಲ್ಯೂ ಅದಾಗಿರುತ್ತೆ. ಅದನ್ನು ಬಳಸ್ಕೊಂಡು ಆ ಆ್ಯಂಗಲನ್ನು ಗುರುತಿಸ್ಕೊಳ್ಳೋದು ಬರಬೇಕು. ಅಥವಾ ಅವರಿಗೆ ದೂರ ಕೊಟ್ಟಿದ್ದಾರಾ, ಎತ್ತರ ಕೊಟ್ಟಿದ್ದಾರಾ, ಸೊ ಎತ್ತರ ಕೊಟ್ಟು ಆ್ಯಂಗಲ್ ಕೊಟ್ಟಿದ್ದಾರೆ ಅಂದರೆ ದೂರ ಕಂಡಿಟ್ಕೊಳ್ಬೇಕು. ಸೊ ಅಥವಾ ಅಲ್ಲಿ ಉನ್ನತ ಕೋನ ಕೊಟ್ಟಿದ್ರೆ ಅವನತ ಕೋನ ಕೊಟ್ಟಿದ್ದಾರೆ, ಸೊ ಅದರಲ್ಲಿ ಆಧಾರದಲ್ಲಿ ಅವರು ಯಾವ ಲಂಬಕೋನ ತ್ರಿಭುಜ ತಗೊಳ್ಬೇಕು, ಅದರಲ್ಲಿ ದೂರ ಎಷ್ಟು,
ಎತ್ತರ ಎಷ್ಟು ಅನ್ನೋದನ್ನು ಕಂಡಿಡ್ಕೊಳ್ಬೇಕು. ಈ ರೀತಿ LBAದಲ್ಲೇ ನಮಗೆ ಸಾಕಷ್ಟು ಪ್ರಶ್ನೆಗಳಿದೆ, ಚಿತ್ರ ಸಮೇತ ಇದೆ. ಹಾಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಚಿತ್ರಗಳನ್ನೇ ಕೊಟ್ಟಿದ್ದಾರೆ. ಆ ಆ್ಯಂಗಲ್ಗಳನ್ನು ನೋಡಿಕೊಂಡ್ರೆ ಸಾಕು. ಅಲ್ಲಿ ಟ್ಯಾನ್ ಥೀಟಾ ಹೆಚ್ಚು ಬಳಸ್ತಾರೆ, ಯಾಕೆಂದರೆ ಎತ್ತರ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ. ಹೈಪೋಟ್ನೇಸ್ ಅಥವಾ ವಿಕರ್ಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಹೇಳ್ಬೇಕಾಗಿದೆ ಅಥವಾ ಕಂಡುಹಿಡಿಬೇಕಾಗಿದೆ ಅಂತ ಹೇಳಿದಾಗ ಅಲ್ಲಿ ಅವರು ಸೈನ್ ಥೀಟಾ ಬಳಸ್ಬೋದು ಅಥವಾ ಕಾಸ್ ಥೀಟಾ ಬಳಸ್ಬೋದು. ಹಾಗಾಗಿ 3 ರೀತಿಯ ರೇಷಿಯೋಗಳು ಇಲ್ಲಿ ಪ್ರಮುಖವಾಗಿದೆ. ಎತ್ತರ ಮತ್ತು ದೂರ ಅವುಗಳ ಆಧಾರದಲ್ಲಿ ಟ್ಯಾನ್ ಥೀಟಾ ಅಂದರೆ ನೇರವಾಗಿರುತ್ತೆ, ಎತ್ತರ ಬೈ ದೂರ ಅಂಥೇಳಿ. ಸೊ ಹಾಗಾಗಿ ಎಲ್ಲ ಮಕ್ಕಳು ಅಟೆಂಡ್ ಮಾಡ್ಬೋದು ಈ ಪ್ರಶ್ನೆಗಳಿಗೆ. ಅಟ್ಲೀಸ್ಟ್ 2 ಅಂಕನಾದರೂ ಯಾರು ಈಗ ಕಲಿಬೇಕು ಅಂತಿದ್ದಾರೆ ಅಥವಾ 40ಕ್ಕೆ ಸೀಮಿತ ಮಾಡ್ಕೊಂಡಿರ್ತಾರೆ ಅಥವಾ 40+ ಅಂದ್ಕೊಂಡಿರ್ತಾರೆ, ಆ ಮಗು ಕೂಡ ಇಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಈ ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕು ಮತ್ತು ಅದರಲ್ಲಿ ಸುಲಭವಾಗಿ ಎಷ್ಟು ರೇಷಿಯೋ ಬರೀಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಬರೆದು ಬಂದರೂ ಕೂಡ 2 ಅಂಕ ಸಿಗುತ್ತೆ. 4 ಅಂಕಕ್ಕೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಸುಲಭವಾಗಿರೋ ಪ್ರಶ್ನೆನೇ ಆಗಿರುತ್ತೆ ಅಂದ್ಕೊಳ್ಳೋಣ. ಸೊ ಹಾಗಾಗಿ ಅದು ಮಕ್ಕಳು ಮನಸ್ಸಿಂದ ಫಸ್ಟ್ ಹೋಗ್ಬೇಕು ಸರ್. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂದರೆ ಟಫು ಅನ್ನೋದು ಬಂದ್ಬಿಟ್ಟಿದೆ. ಅದು ಖಂಡಿತವಾಗ್ಲೂ ಅದು ಸುಳ್ಳು. ಮಕ್ಕಳ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಸುಲಭವಾಗಿರುತ್ತೆ. 16 ಅಂಕಗಳಷ್ಟೇ. ಅದು ಯಾವ್ದಾರು ಆಗಿರ್ಬೋದು, ಅದೇ ಸುಲಭವಾಗಿರುತ್ತೆ. ನೀವು ಅದನ್ನು ಅಪ್ಲಿಕೇಶನ್ ಅನ್ನೋದನ್ನು ಮನಸ್ಸಿಂದ ತೆಗೆದಾಕಿ ಎಲ್ಲ ಪ್ರಶ್ನೆಗಳು ಸುಲಭ ಅಂದ್ಕೊಳ್ಳಿ. ಯಾರು ಹೆಚ್ಚು ಅಭ್ಯಾಸ ಮಾಡಿರ್ತಾರೆ, ಗಣಿತ ಅಂತ ಹೇಳಿದರೆ ಅಭ್ಯಾಸ ಅಭ್ಯಾಸ ಅಭ್ಯಾಸ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಪ್ರಾಕ್ಟೀಸ್ 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 ಒಂದೇ ಸೊಲ್ಯೂಷನ್. ಸೊ ಅದು ಪ್ರಾಕ್ಟೀಸ್ ಮಾಡೋದು, ರಿಪಿಟೇಷನ್ಸ್ ಮಾಡೋದು. ಸೊ ಇದರಿಂದ ಫುಲ್ ಮಾರ್ಕ್ಸನ್ನು ತೆಗಿಲಿಕ್ಕೆ 80ಕ್ಕೆ 80 ತೆಗಿಲಿಕ್ಕೆ ಸಾಧ್ಯತೆ ಇದೆ. ಸರ್ ಮುಂದಿನ ಪಾಠ ಯಾವುದು ಸರ್? ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಸೊ ಈ ಅಧ್ಯಾಯದಲ್ಲಿ 1 ಅಂಕದ 2 ಪ್ರಶ್ನೆ ಇದೆ ಸರ್. ಬಹಳ ಮುಖ್ಯವಾಗಿ ಈ ವರ್ಷದ ವಿಶೇಷ ಅಂತ ಹೇಳಿದರೆ 5 ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದಲೇ ಬರುತ್ತೆ ಅಂತ ಈಗಾಗಲೇ ನಮಗೆ ತುಂಬಾ ಅನುಕೂಲ ಸರ್. ಇದು ಬ್ಲೂ ಪ್ರಿಂಟ್ ಅಲ್ಲಿ ತೋರಿಸ್ತಾ ಇದೆ. ಅದರಲ್ಲೂ ಕೂಡ 5 ಅಂಕದ ಪ್ರಶ್ನೆನೂ ಕೂಡ ಇಂಟರ್ನಲ್ ಚಾಯ್ಸ್ ಮಾಡಿರೋದು ಮಕ್ಕಳಿಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಆಗಿದೆ. ಇಲ್ಲಿ 1 ಅಂಕದ ಪ್ರಶ್ನೆನ ಅಟೆಂಡ್ ಮಾಡೋದು ಕಷ್ಟನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಬೇಸಿಕ್ ಸಾಲಿಡ್ಸ್ಗಳೇನಿದೆ, ಕ್ಯೂಬಾಯ್ಡ್ ಇರ್ಬೋದು, ಕೋನ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಸ್ಪಿಯರ್, ಹೆಮಿಸ್ಪಿಯರ್, ಇವುಗಳ ಸೂತ್ರಗಳನ್ನೆಲ್ಲ ಬರ್ಕೊಳ್ಳಿ. ಅಲ್ಲಿ ಏರಿಯಾನ ಅಥವಾ ವಾಲ್ಯೂಮು. ಸೊ ಈ ರೀತಿ ಸೂತ್ರಗಳನ್ನು ಬರ್ಕೊಂಡಲ್ಲಿ ಸೂತ್ರವನ್ನು ಕೇಳುವಂಥ ಸಾಧ್ಯತೆ ಇದೆ. ಇನ್ನು ಮುಂದುವರೆದಂತೆ 2 ಘನಾಕೃತಿಗಳನ್ನು ಜೋಡಿಸಿದಾಗ ಬರುವಂತಹ ಸೂತ್ರ. ಉದಾಹರಣೆಗೆ ಒಂದು ಎಮಿಸ್ಪಿಯರ್ನ ಮೇಲೆ ಒಂದು ಕೋನನ್ನು ಜಾಯಿನ್ ಮಾಡಿರೋವಂಥದ್ದು. ಅಲ್ಲಿ ಮಕ್ಕಳು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸೂತ್ರ ಅಂತ ಹೇಳಿದ್ರೆ ಸಪ್ರೇಟ್ ಆಗಿದ್ದರೆ, ಕೋನ್ ಅಥವಾ ಹೆಮಿಸ್ಪಿಯರ್ ಸಪ್ರೇಟ್ ಆಗಿದ್ದಾಗಲೇ ಬೇರೆ ಸೂತ್ರಗಳು ಬರುತ್ತೆ. ಕಂಬೈಂಡ್ ಆದಾಗ ಅವುಗಳ ಪಾದಗಳು ಅಂದರೆ ಒಂದು ಸರ್ಕಲ್ ಅನ್ನೋದು ಎರಡರಲ್ಲೂ ಕೂಡ ಒಳಭಾಗದಲ್ಲಿರುತ್ತೆ. ನೀವು ಓನ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಮತ್ತು ಕರ್ವ್ಡ್ ಸರ್ಫೇಸ್ ಏರಿಯಾ ಇಲ್ಲಿ ಮಕ್ಕಳಿಗೆ ಇನ್ನೊಂದು ಕನ್ಫ್ಯೂಷನ್ ತಗೊಳ್ಬೇಕು. ಒಂದು ಸಾಲಿಡ್ ಅನ್ನು ಕೊಟ್ಬಿಟ್ಟು ಇದರ ಟೋಟಲ್ ಸರ್ಫೇಸ್ ಏರಿಯಾ ಕಂಡಿಡಿರಿ ಅಂತ ಕೊಟ್ಟಿರ್ತಾರೆ ಕಂಬೈಂಡ್ ಸಾಲಿಡ್ ಅಲ್ಲಿ. ಮಕ್ಕಳು ಮಾಡೋ ಮಿಸ್ಟೇಕ್ ಏನಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ ತಕ್ಷಣ ಅಲ್ಲಿ ಸ್ಪಿಯರು ಮತ್ತೆ ಕೋನ್ ಇದ್ರೆ ಕೋನ್ಗೂ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕ್ಬಿಡ್ತಾರೆ, ಸ್ಪಿಯರ್ಗೂ ಕೂಡ ಹಾಕ್ಬಿಡ್ತಾರೆ, ಹೆಮಿಸ್ಪಿಯರ್ಗೆ. ದಯವಿಟ್ಟು ಈ ಮಿಸ್ಟೇಕನ್ನು ಮಾಡಬೇಡಿ ಮಕ್ಕಳ. ಸರ್ ಹೇಳ್ದಂಗೆ ಈ ಪಾದಗಳು ಅಂದರೆ ಅದು ಸರ್ಕ್ಯುಲರ್ ಬೇಸ್ ಏನಿದೆ ಎರಡೂ ಅದು ಒಳಭಾಗಕ್ಕೆ ಸೇರ್ಕೊಂಡಿರೋದ್ರಿಂದ ನೀವಿಲ್ಲಿ ಸಾಮಾನ್ಯವಾಗಿ ಬಳಸಬೇಕಾಗಿರೋ ಸೂತ್ರ ಕರ್ವ್ಡ್ ಸರ್ಫೇಸ್ ಏರಿಯಾನೇ ಬಳಸ್ಕೋಬೇಕು. ಸೊ ಅದು ಏರಿಯಾಗೆ ಸಂಬಂಧಪಟ್ಟಿದ್ದ, ವಾಲ್ಯೂಮಿಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನ ಮೊದಲು ನೀವು ಐಡೆಂಟಿಫೈ ಮಾಡಬೇಕು. ಹೌದು, ಸಾಮಾನ್ಯ ಏರಿಯಾ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಬಣ್ಣವನ್ನು ಹೊಡಿಬೋದು, ಎಷ್ಟು ಕಾಗದವನ್ನು ಬಳಸ್ತಾರೆ, ಎಷ್ಟು ಮೆಟಲ್ ಶೀಟ್ಗಳನ್ನು ಬಳಸ್ತಾರೆ, ಈ ರೀತಿ ಪ್ರಶ್ನೆಗಳನ್ನು ಓದಿದಾಗ ಎಷ್ಟು ಕ್ಯಾನ್ವಾಸ್ ಬಟ್ಟೆಯನ್ನು ಬಳಸಿರ್ತಾರೆ. ಸೊ ಈ ರೀತಿಯ ಪ್ರಶ್ನೆಗಳು ಬಂದಾಗ ಅದು ಏರಿಯಾಗೆ ರಿಲೇಟೆಡ್ ಆಗಿರುತ್ತೆ. ಅದರಲ್ಲಿ ತುಂಬಿರಬಹುದಾದಂತಹ ದ್ರವ್ಯ ಅಥವಾ ಲಿಕ್ವಿಡ್ಸ್ಗಳಿರ್ಬೋದು, ಅಥವಾ ಅದನ್ನು ಕರಗಿಸಿದಾಗ ರೂಪಾಂತರಗೊಳ್ಳುವಂತಹ ಸಾಲಿಡ್ ಇರ್ಬೋದು. ಈ ರೀತಿಯ ಪ್ರಶ್ನೆಗಳು ಬಂದರೆ ಅದು ಎಷ್ಟು ಸಾಮರ್ಥ್ಯವನ್ನು, ಗಾಳಿಯನ್ನು ಹಿಡಿದಿಡುತ್ತೆ, ಸೊ ಎಷ್ಟು ವುಡ್ಡನ್ನು ಅದು ಇಟ್ಕೊಂಡಿದೆ, ಈ ರೀತಿಯಾದಂಥ ಪ್ರಶ್ನೆಗಳೆಲ್ಲ ವಾಲ್ಯೂಮಿಗೆ ಸಂಬಂಧಪಟ್ಟಿರುತ್ತೆ. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂದರೆ 2 ಸೂತ್ರಗಳನ್ನು ಬಳಕೆ ಮಾಡುವಂತಹ ಲೆಕ್ಕಗಳು ಕೂಡ ಇರುತ್ತೆ. ಅಂದರೆ ವಾಲ್ಯೂಮನ್ನು ಕೊಟ್ಬಿಟ್ಟು ಇನ್ನೊಂದು ಏರಿಯಾ ಕಂಡುಹಿಡಿಬೋದು. ಅಂದರೆ ಎಲ್ಲ ಸೂತ್ರಗಳು ಬರಬೇಕಲ್ಲಿ. ಒಂದು ಸಾಲಿಡನ್ನು ಕೊಟ್ಟಾಗ ಎಲ್ಲ ಸೂತ್ರಗಳು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರಬೇಕು. ಆ ರೀತಿಯ ಪ್ರಶ್ನೆಗಳು ಇಲ್ಲಿ ರೂಪುಗೊಳಿಸ್ತಾರೆ. ಸೊ ಹಾಗಾಗಿ ಅದಕ್ಕೆ ತಕ್ಕನಾದಂತಹ ಪ್ರಾಕ್ಟೀಸ್ಗಳು ಬೇಕು. ಸಾಮಾನ್ಯವಾಗಿ ಸರ್ ಇಲ್ಲಿ ಪ್ರಶ್ನೆಯಲ್ಲಿ ಚಿತ್ರನೂ ಕೂಡ ಒಂದೊಂದ್ಸಲ ಅವರೇ ಕೊಡ್ತಾರೆ. ಹೌದು, ಮೋಸ್ಟ್ ಆಫ್ ಈ ಸಲನೂ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಚಿತ್ರವನ್ನು ಕೊಟ್ಟಾಗ ನೀವು ಮಕ್ಕಳ ಯಾರು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೀರೋ ಅವರು ಅಲ್ಲಿರುವಂತಹ ಸಾಲಿಡ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಆ ಸೂತ್ರಗಳನ್ನು ಬರೆದು ಬಂದರೆ ಸಾಕು, ನಿಮ್ಗೊಂದು 2 ಮಾರ್ಕ್ಸು ಬರುವಂಥ ಸಾಧ್ಯತೆ ಇದೆ. 5 ಅಂಕದಲ್ಲಿ 2 ಅಂಕಗಳನ್ನಾದ್ರೂ ತಗೋಬೋದು ನೀವು. ಆ ಪ್ರಶ್ನೆಯನ್ನು ಉತ್ತರಿಸದೆ ಬರಬೇಡಿ, ಖಂಡಿತ ಆನ್ಸರ್ ಮಾಡಿಬಿಟ್ಟೆ ಬನ್ನಿ. ಸೊ ಎಷ್ಟನ್ನ ಬರೆಯೋದಕ್ಕೆ ಸಾಧ್ಯ ಅದನ್ನು ಬರೆದು ಬನ್ನಿ. ಸೊ ಯಾವುದೇ ಕಾರಣಕ್ಕೂ ಸಂಪೂರ್ಣ ಒಂದಾದ್ರೂ ನಿಮಗೆ ಸುಲಭ ಅಂತ ಅನಿಸಬಹುದು. ಖಂಡಿತ ಸಿಲಿಂಡರ್, ಕೋನ್, ಸ್ಪಿಯರ್,
ಎಮಿಸ್ಪಿಯರ್, ಸಾಲಿಡ್, ಕ್ಯೂಬಾಯ್ಡ್ ಮತ್ತು ಕ್ಯೂಬ್ ಅವೆಲ್ಲ ಒಂದಕ್ಕೊಂದು ಜೋಡಿಸಿದಾಗ ಯಾವ ರೀತಿ ಸೂತ್ರಗಳು ಬರುತ್ತೆ ಅನ್ನೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವೇ ಜೋಡಿಸ್ಕೊಳ್ಳಿ. ಸಿಲಿಂಡರ್ನ ಮೇಲೆ ಒಂದು ಕೋನನ್ನು ಇಡುವಂಥದ್ದು, ಕೆಳಭಾಗದಲ್ಲಿ ಎಮಿಸ್ಪಿಯರ್ ಇಡುವಂಥದ್ದು, ಆಗ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ. ಕೆಲವೊಂದು ಸಲ ಒಂದು ಸಾಲಿಡ್ನಿಂದ ಶಂಕುವನ್ನು ಹೊರ ತೆಗ್ದಿದ್ದಾರೆ, ಸ್ಕ್ಯೂಬ್ಡ್ ಔಟ್ ಅಂತ ಹೇಳಿ ಹೇಳ್ತಾರೆ. ಆ ಥರ ಹೊರಗೆ ತೆಗ್ದಾಗ ಏನಾಗುತ್ತೆ, ವಾಲ್ಯೂಮನ್ನು ಸಪ್ರೇಟ್ ಮಾಡಬೇಕಾಗುತ್ತೆ, ಆದರೆ ಏರಿಯಾ ಬದಲಾಗೋದಿಲ್ಲ. ಈ ರೀತಿಯ ಕೆಲವೊಂದು ಜೋಡಿಸಿದ ಘನಾಕೃತಿಗಳನ್ನು ನೀವೇ ಬರ್ಕೊಳ್ಳಿ. ಅದು ವಾಲ್ಯೂಮ್ ಮತ್ತು ಘನಫಲಕ್ಕೆ ಬೇರೆ ಇರುತ್ತೆ, ಸರ್ಫೇಸ್ ಏರಿಯಾ ಅಥವಾ ಏನು ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಅಂತ ಇರುತ್ತೆ, ಅದಕ್ಕೆ ಬೇರೆ ಸೂತ್ರಗಳು ಬರುತ್ತೆ. ಅದನ್ನು ನೀವು ಬೈ ಪ್ರಾಕ್ಟೀಸ್ ನಿಮಗೆ ಸುಲಭ ಆಗ್ಬೋದು. ಸೂತ್ರವನ್ನು ಬರೀರಿ, ಆದಷ್ಟು ತ್ರಿಜ್ಯಗಳನ್ನು ಬೆಲೆಯನ್ನು ಆದೇಶ ಮಾಡಿ. ಆದೇಶ ಮಾಡುವ ಸಂದರ್ಭದಲ್ಲಿ ಕಾಮನ್ ಫ್ಯಾಕ್ಟರ್ಗೆ ಯಾವ್ದಾದ್ರು ಬಂದರೆ ಕಾಮನ್ ಫ್ಯಾಕ್ಟರ್ ತೆಗೆದು ನಂತರ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಸರಳಗೊಳಿಸೋಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಹಾಗಾಗಿ 5 ಅಂಕದ ಏನು ಪ್ರಶ್ನೆ ಇರುತ್ತೆ ಇದು ಸಾಮಾನ್ಯವಾಗಿ ಜೋಡಿಸಿದ ಘನಾಕೃತಿಗಳೇ ಆಗಿರುತ್ತೆ. ಸೊ ಕಂಬೈನ್ಡ್ ಸಾಲಿಡ್ಸ್ಗಳಾಗಿರುತ್ತೆ. ಅದನ್ನು ಹೆಚ್ಚು ಲೆಕ್ಕಗಳನ್ನು ಬಿಡಿಸಿ. ಇನ್ನು 1 ಅಂಕದ ಪ್ರಶ್ನೆ ಅಂತೂ ಬಹಳ ಸುಲಭ. ಎಲ್ಲ ಸೂತ್ರಗಳನ್ನು ಕಲೀರಿ, ಪ್ರತಿದಿನ ನೋಡ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ಮತ್ತು ಬೆಳಗ್ಗೆ ಎದ್ದ ಸಮಯದಲ್ಲಿ ಪ್ರತಿನಿತ್ಯ ನಿಮ್ಮ ಚಾರ್ಟ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡಿಕೊಂಡು ನೋಡ್ತಾ ಹೋದರೆ ನೀವು 1 ಅಂಕದ 2 ಪ್ರಶ್ನೆಗಳನ್ನು ಕೂಡ ಅಂಕಗಳನ್ನು ಗಳಿಸ್ಕೊಳ್ಬೋದು. ಒಟ್ಟಾರೆ 7 ಅಂಕಗಳಿದೆ ಮಕ್ಕಳು. ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಂಕಗಳನ್ನು ಕಳ್ಕೊಳ್ಬೇಡಿ. ಎಲ್ಲ ಮಕ್ಕಳು ಕೂಡ ಉತ್ತರಿಸಲಿಕ್ಕೆ ಸಹಕಾರಿಯಾಗಿದೆ. ಸರ್, ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ನಂದೀಶ್ ಸರ್, ಈಗ ಏರಿಯಾ ರಿಲೇಟೆಡ್ ಟು ಸರ್ಕಲ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಇಲ್ಲಿ ಕೂಡ ನಾವು ಒಂದೇ ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ಬೋದು. ಅಂದರೆ 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಯಾವ ರೀತಿಯ ಪ್ರಶ್ನೆಗಳು ಇಲ್ಲಿ ಬರ್ತದೆ ಅನ್ನೋದನ್ನ ನೀವು ಹೇಳ್ತಾ ಹೋಗ್ತೀರಾ ಸರ್? ಇಲ್ಲಿ ಸಾಮಾನ್ಯವಾಗಿ ಇದರಲ್ಲೂ ಕೂಡ ಸ್ಟೇಟ್ಮೆಂಟ್ ಟೈಪ್ನಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ ಸರ್. ಸರ್, ಇದರಲ್ಲಿ ಸಾಮಾನ್ಯ ಒಂದು ವೃತ್ತವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇಲ್ಲೂ ಕೂಡ ನಮಗೆ 3 ಸೂತ್ರಗಳು ಬರುತ್ತೆ. ಒಂದು ಪರಿಧಿ, ಸರ್ಕಂಫರೆನ್ಸ್ ಕಂಡುಹಿಡಲಿಕ್ಕೆ 2πr ಅಂತ ನಿಮಗೆ ನೇರವಾಗಿ ಬರುತ್ತೆ. ವಿಸ್ತೀರ್ಣ ಅಂತ ಹೇಳಿದ್ರೆ πr² ಅಂತ ಗೊತ್ತು, ವೃತ್ತದ ವಿಸ್ತೀರ್ಣ. ಇನ್ನು ನಮಗೆ ಇಲ್ಲಿ ಬರುವಂಥದ್ದು ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡ ಮತ್ತು ವೃತ್ತ ಪರಿಧಿಯ ಅಥವಾ ಕಂಸದ ಉದ್ದವನ್ನು ಕಂಡುಹಿಡಿಯುವಂಥ ಲೆಕ್ಕಗಳು. ಇಲ್ಲಿ ಕಂಸ ಅಂದ ತಕ್ಷಣವೇ ಅದೊಂದು ಪರಿಧಿ, ವೃತ್ತದ ಸರ್ಕಂಫರೆನ್ಸ್. ಹಾಗಾಗಿ 2πrನ ಕೆಳಗಡೆ 360 ಡಿಗ್ರಿ ಬರುತ್ತೆ. ಎಷ್ಟು ಡಿಗ್ರಿಯಷ್ಟು ಆ ಕಂಸ ತ್ರಿಜ್ಯವನ್ನು ಒಳಗೊಂಡಿದೆ ಅನ್ನೋದನ್ನು, ತ್ರಿಜ್ಯಗಳ ನಡುವಿನ ಕೋನ ನಾವು ನೋಡಿದಾಗ ತೀಟಾ ಅಂತ ತಗೊಳ್ತಾರೆ. ಇದು ಕಂಸದ ಉದ್ದವನ್ನು ಕಂಡುಹಿಡಿಬೇಕು ಅಂತ ಹೇಳಿದಾಗ ಲೆಂತ್ ಆಫ್ ದ ಆರ್ಕ್ ಅಂತ ಹೇಳಿದಾಗ 2πr ಫಾರ್ಮುಲಾವನ್ನು ತಗೊಳ್ತೀವಿ ಮೇಲ್ಗಡೆ. ಇನ್ನು ಏರಿಯಾ ಅಂತ ಹೇಳಿದಾಗ πr² / 360 ಇಂಟು ತೀಟಾ ಅಂತ ಹೇಳಿ. ಇದು ತ್ರಿಜ್ಯಾಂತರ ಖಂಡ, ಏರಿಯಾ ಆಫ್ ಎ ಸೆಕ್ಟರ್ ಅಂತೇಳಿ. ಇನ್ನು 3ನೇದಾಗಿ ಏರಿಯಾ ಆಫ್ ಸೆಗ್ಮೆಂಟ್ ಅಥವಾ ವೃತ್ತಖಂಡದ ವಿಸ್ತೀರ್ಣ ಅಂತ ಹೇಳಿದಾಗ ಅಲ್ಲಿ ನಾವು ಒಂದು ತ್ರಿಭುಜವನ್ನು, ಅಂದರೆ 2 ತ್ರಿಜ್ಯಗಳ ಒಳಗೊಂಡಂತಹ ಮತ್ತು ಒಂದು ಏನು ಕಂಸ ಇರುತ್ತೆ, ಸೊ ಅದರ ನಡುವಿನ ಒಂದು ತ್ರಿಭುಜವನ್ನು ನಾವು ಕಳಿಬೇಕಾಗಿರುತ್ತೆ. ಸೊ ಹಾಗಾಗಿ ಆ ತ್ರಿಭುಜದ ವಿಸ್ತೀರ್ಣಕ್ಕೆ ನಾವು 3 ರೀತಿಯಾಗಿ ನೋಡ್ಬೋದು. ತ್ರಿಭುಜದ ವಿಸ್ತೀರ್ಣ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕೇಂದ್ರದಲ್ಲಿ ಕೋನ 60 ಡಿಗ್ರಿ ಅಥವಾ ಕೇಂದ್ರದಲ್ಲಿ ಕೋನ 120 ಡಿಗ್ರಿ ಇರುವಂತಹ ತ್ರಿಭುಜ ಆಗಿರ್ಬೋದು. ಆ ಎರಡಕ್ಕೂ ಕೂಡ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ಹೇಳಿದ್ರೆ ನಾವು √3r² / 4 ಅಂತ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ 60 ಡಿಗ್ರಿ ಇದ್ದಾಗ ನಮಗೆ 2 ತ್ರಿಜ್ಯಗಳು ಸಮವಾಗಿರುತ್ತೆ. ಹಾಗಾಗಿ BC ಅಂತ ಹೇಳಿ ನಾವು ಏನು ತಗೊಳ್ತೀವಿ, ಕಾರ್ಡ್, ಆ ಉದ್ದ ಕೂಡ ಸಮವಾಗಿರುತ್ತೆ 60 ಡಿಗ್ರಿ ಇದ್ದಾಗ. ಹಾಗಾಗಿ ಅದನ್ನು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತೇಳಿ ನಾವು √3r² / 4 ಅಂತ ತಗೊಳ್ತೀವಿ. ಅದೇ ರೀತಿ ಮಕ್ಕಳೇ ನೆನಪಿರಲಿ, 120 ಡಿಗ್ರಿ ಇದ್ದಾಗಲೂ ಕೂಡ ಏರಿಯಾ ಆಫ್ ಎ ಟ್ರಯಾಂಗಲ್ಗೆ ಸೇಮ್ ಫಾರ್ಮುಲಾ √3r² / 4 ಅನ್ನು ನೀವು ಏರಿಯಾ ಆಫ್ ಎ ಸೆಕ್ಟರ್ನಿಂದ ಕಳೀತಾ ಇರ್ತೀರಾ. ಸೊ ಇದು ನಿಮಗೆ 3 ಅಂಕದ ಪ್ರಶ್ನೆಗೆ ಎಲ್ಲ ಸೂತ್ರಗಳು ಗೊತ್ತಿರಬೇಕು. ಅದಕ್ಕೆ ತಕ್ಕನಾಗಿ, ಅಂದರೆ ಇಲ್ಲಿ ಲೆಂತ್ ಕೇಳಿದಾರಾ ಅಥವಾ ಏರಿಯಾ ಕೇಳಿದಾರ ಅನ್ನೋದನ್ನ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರದಲ್ಲಿ ಸೂತ್ರವನ್ನು ಆದೇಶಿಸಿ. ಲಂಬಕೋನ ತ್ರಿಭುಜ ಅಂತ ಹೇಳಿದ್ರೆ 45 ಡಿಗ್ರಿ ಆ್ಯಂಗಲ್ಸ್ಗಳಿರುತ್ತೆ, ಕೇಂದ್ರದಲ್ಲಿ 90 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು r² / 2 ಫಾರ್ಮುಲಾ ಹಾಕ್ಕೊಂಡ್ರೆ ನೀವು ಲಂಬಕೋನ ತ್ರಿಭುಜ ತ್ರಿಜ್ಯನ ಸ್ಕ್ವೇರ್ ಮಾಡಿ ಕೆಳಗಡೆ ಅರ್ಧದಿಂದ ಬಾಗಿಸಿದ್ರೆ ಅದರ ಏರಿಯಾ ಸಿಗುತ್ತೆ, ಅದನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ. ಈ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಬೇಕು. ಇನ್ನು ಕೆಲವೊಂದಿರುತ್ತೆ, ಒಂದು ಬೀಸಣಿಗೆ ಅಂತ ರೀತಿಯ ಆಕಾರದಲ್ಲಿ ಕೊಟ್ಟಿರ್ಬೋದು, ಅಥವಾ ಒಂದು ವೃತ್ತದಲ್ಲಿ ಅವರು ಕಂಸದ ಉದ್ದವನ್ನು ಕೊಟ್ಟು ತ್ರಿಜ್ಯವನ್ನು ಕೊಟ್ಟಿರ್ತಾರೆ, ಕೇಂದ್ರ ಕೋನವನ್ನು ಕಂಡುಹಿಡ್ಕೊಳ್ಳುವಂತಹ ಲೆಕ್ಕಗಳಾಗ್ಬೋದು, ಅಥವಾ ಕೇಂದ್ರ ಕೋನವನ್ನು ಕೊಟ್ಟು ತ್ರಿಜ್ಯವನ್ನು ಕಂಡುಹಿಡಿಯುವಂಥ ಲೆಕ್ಕಗಳಿರ್ಬೋದು. ಒಟ್ಟಾರೆ ಏರಿಯಾ ಕೊಟ್ಟಿದ್ರೆ ಏರಿಯಾ ಜಾಗದಲ್ಲಿ ನೀವು ಏರಿಯಾ ವ್ಯಾಲ್ಯೂ ಹಾಕ್ಕೊಳ್ಳಿ. ಫಾರ್ಮುಲಾ ಅದೇ ಫಾರ್ಮುಲಾ, ಇನ್ನೇನು ಬದಲಾವಣೆಗಳಿರಲ್ಲ. ಸೊ r² ಕಂಡುಹಿಡಿಬೇಕು ಅಥವಾ ತೀಟಾ ಕಂಡುಹಿಡಿಬೇಕು ಅನ್ನೋದಕ್ಕೆ ನೀವು ಓರೆ ಗುಣಾಕಾರ ಮಾಡಿಕೊಂಡು ಆ ವ್ಯಾಲ್ಯೂಗಳನ್ನು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು LBA ಪುಸ್ತಕದಲ್ಲಿ ಪ್ರಶ್ನೆಗಳಿದೆ ಮತ್ತು ಮಾಡೆಲ್ ಪೇಪರ್ಸ್ಗಳಲ್ಲಿದೆ. ಆ ಪ್ರಶ್ನೆಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಪ್ರೀವಿಯಸ್
ಪ್ರೀವಿಯಸ್ ಒಂದು 4 ವರ್ಷದ ಪ್ರಶ್ನೆಗಳನ್ನು ತಗೊಂಡ್ರು ಕೂಡ ನೀವು ಈ 3 ಅಂಕದ ಪ್ರಶ್ನೆಯನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಇಲ್ಲ. ಹಾಗಾಗಿ 3 ಸೂತ್ರಗಳೇನಿದೆ ಚೆನ್ನಾಗಿ ಕಲೀರಿ, ಆ ಸೂತ್ರವನ್ನು ಇಂಟರ್ಪ್ರಿಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ 3 ಅಂಕ ಇದರಲ್ಲಿ ಸಿಗುತ್ತೆ ಅಂತ ಹೇಳಿ. ಸರ್, ಮುಂದಿನ ಪಾಠ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ. ಇದು ಈ ಚಾಪ್ಟ್ರಲ್ಲಿ 1 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ. ಟೋಟಲ್ 2 ಪ್ರಶ್ನೆಗಳು, ಒಟ್ಟು ಅಂಕಗಳು 4. ಇದು ಮಕ್ಕಳಿಗೆ ಯಾರು ಬಿಲೋ ಅವರೇಜ್ ಅಂತ ನಾವೇನು ಕರಿತೀವಿ ಆ ಮಕ್ಕಳಿಗೆ ಇದು ಸುಲಭವಾಗಿ 3 ಅಂಕಗಳನ್ನು ತಗೋಬಹುದು. ಬಿಲೋ ಅವರೇಜ್ ಅಂತ ಹೇಳಿದ್ರೆ ಅವ್ರ ಅಭ್ಯಾಸ ಮಾಡ್ದೇನೆ ಬಿಲೋ ಅವರೇಜ್ ಉತ್ತಮ ಅಂಕ ತೆಗಿತಾ ಇರಲ್ಲ. ಆದರೆ ಇವರು ಈಗ ಅವ್ರ ಅಭ್ಯಾಸ ಶುರು ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಡಿಸ್ಟಿಂಕ್ಷನ್ವರೆಗೂ ಕೂಡ ತೆಗೆಯುವಂತಹ ಸಾಮರ್ಥ್ಯ ಕೂಡ ಅನೇಕ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಅವ್ರು ಬಳಸ್ಕೊಳ್ಬೇಕು, ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಈಗೇನು 1 ಅಂಕದ ಪ್ರಶ್ನೆ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ನಮಗೇನು ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ, ಈ 3 ಸೂತ್ರಗಳನ್ನು ಚೆನ್ನಾಗಿ ಕಲ್ತಿರಬೇಕು. ಆ ಸೂತ್ರಗಳಲ್ಲಿ ಬರುವಂಥ ಪ್ರತಿ ಅಕ್ಷರದ ಅರ್ಥ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು. ಅಥವಾ ಅನ್ಗ್ರೂಪ್ಡ್ ಡೇಟಾ ಅಂತ ನಾವೇನು ಕರಿತೀವಿ ಅವುಗಳ ಸರಾಸರಿಯನ್ನು ಕಂಡುಹಿಡಿಯೋದು. ಒಂದು 7 ದಿನದ ತಾಪಮಾನ ಕೊಟ್ಟಿರ್ತಾರೆ, ಅದರ ಸರಾಸರಿ ಎಷ್ಟು ಅಂತ ಹೇಳಿದ್ರೆ 7ರಿಂದ ಭಾಗಿಸ್ಬೇಕು. ಈ ರೀತಿ ಸರಳವಾಗಿರುವಂಥ ಪ್ರಶ್ನೆ. ಹಾಗೂ ನಮಗೆ ಬಹುಲಕ ಮತ್ತು ರೂಢಿಬೆಲೆ ಮಧ್ಯಾಂಕಕ್ಕೆ ಸಂಬಂಧಪಟ್ಟಂಥ ಏನು ಸೂತ್ರ ಇದೆ, ಸೆಂಟರ್ ಆಫ್ ಟೆಂಡೆನ್ಸಿಗಳ ರಿಲೇಷನ್, ಎಂಪರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆಫ್ ಟೆಂಡೆನ್ಸಿ ಅಂತ ಏನಿದೆ, ಸೊ ಆ ಸೂತ್ರಗಳನ್ನು ಕೂಡ ಕಲ್ತ್ಕೊಂಡ್ರೆ ಅಲ್ಲಿ 1 ಅಂಕವನ್ನು ಅವ್ರು ಪಡ್ಕೊಳ್ಬೋದು. ಇನ್ನು ನಮಗೆ 3 ಅಂಕದ ಪ್ರಶ್ನೆ ಏನಿದೆ ಅತೀ ಸರಳವಾಗಿರುವಂಥ ಮಕ್ಕಳಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿ. ಇದು ನಾವೇನು ಗ್ರಾಫಲ್ಲಿ ಹೇಳಿದ್ವೋ, ಥೇರಮ್ಸ್ ಹೇಳಿದ್ವೋ, ಹಾಗೇನೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇದೇ ಬರುತ್ತೆ ಅನ್ನೋಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ಒಂದು ಲೆಕ್ಕಗಳಿದು. ಇದರಲ್ಲಿ ಸರಾಸರಿನ ತುಂಬ ಸರಳವಾಗಿ ಕಂಡುಹಿಡಿಬೋದು. ನೇರ ವಿಧಾನವನ್ನೇ ಬಳಸ್ಕೊಳ್ಳೋಣ. ಸೊ ನೇರ ವಿಧಾನವನ್ನು ಕಂಡಿಟ್ಕೊಂಡು ಪ್ರಾಕ್ಟೀಸ್. ಇದು ಒಂದು ಡೌಟು ಸರ್ ಮಕ್ಕಳಿಗೆ. ಹೇಳಿ ಸರ್. ಇದು ಈಗ ಸರಾಸರಿ ಅಂದರೆ ಮೀನ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ 3 ಮೆಥಡ್ ಇದೆ. 3 ಮೆಥಡ್ ಇದೆ. ಸ್ಟೆಪ್ ಡಿವಿಯೇಷನ್ ಮೆಥಡ್ ಇದೆ, ಅಸ್ಯೂಮ್ಡ್ ಮೀನ್ ಮೆಥಡ್ ಇದೆ, ಡೈರೆಕ್ಟ್ ಮೆಥಡ್. ಯಾವ ಮೆಥಡು ಅಂತ ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಎಲ್ಲದರಲ್ಲೂ ಕೂಡ ಇಂಥದೇ ಮೆಥಡಲ್ಲಿ ಮಾಡಿ ಅಂತ ಕೊಟ್ಟಿಲ್ಲ. ಹೌದು, ಫೈಂಡ್ ದ ಮೀನ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಆಗ ನಿಮಗೆ ಇಷ್ಟ ಬಂದ ಮೆಥಡಲ್ಲಿ ಮಾಡಬಹುದು. ಸಾಮಾನ್ಯವಾಗಿ ಮಕ್ಕಳಿಗೆ ತುಂಬ ಸುಲಭ ಅನ್ನೋ ಮೆಥಡ್ ಯಾವುದಪ್ಪ ಅಂದರೆ ಡೈರೆಕ್ಟ್ ಮೆಥಡ್. ಹೆಚ್ಚಿನ ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಮೋಡ್ಗೊಂದು ಸೂತ್ರ ಇದೆ, ಹಾಗೆ ಮೀಡಿಯನ್ಗೂ ಒಂದು ಸೂತ್ರ ಇದೆ. ಮಕ್ಕಳ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಈ ಪ್ರಶ್ನೆಗೆ ನಿಮಗೆ ಇಂಟರ್ನಲ್ ಚಾಯ್ಸ್ ಇದೆ. ಮೀನ್ಗೆ ಮೋಡನ್ನಾದರೂ ಕೊಡ್ಬೋದು, ಮೀಡಿಯನ್ ಆದರೂ ಕೊಡ್ಬೋದು. ಒಂದು ಅನುಕೂಲ ನೀವು ಮಾಡ್ಕೋಬೇಕು. ಈಗ ಮೀನು, ಮೀಡಿಯನ್ನು, ಮೋಡು 3 ಕಲಿಯೋದಕ್ಕೆ ನಿಮ್ಗೆ ಕಷ್ಟ ಆದಾಗ ನೀವು ಯಾವ್ದಾರು 2 ಕಲ್ತ್ಕೊಂಡ್ರೆ ಒಂದು ಇಂಟರ್ನಲ್ ಚಾಯ್ಸ್ ಇರುತ್ತೆ. ಬಟ್ ಕಲಿಯುವಂಥ 2 ಕೂಡ ಪರ್ಫೆಕ್ಟಾಗಿ ಕಲಿಬೇಕು. ಹೌದು, ಆವಾಗ ನಿಮಗೆ ಈಸಿಯಾಗಿ 3 ಅಂಕಗಳನ್ನು ಇಲ್ಲಿ ತೆಗಿಬಹುದು ನೀವು. ಅಂದರೆ ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ ಇದೆ, 4ಕ್ಕೂ 4 ಅಂಕಗಳನ್ನು ತೆಗಿಬಹುದು. ಅಷ್ಟು ಅನುಕೂಲವಾದಂಥ ಚಾಪ್ಟರ್ ಇದು. ಈಗ ಸರಾಸರಿ ಅಂತೇಳಿದರೆ ಅವರು ಮಧ್ಯಬಿಂದು ಗುರುತಿಸ್ಕೋಬೇಕು, ಮತ್ತು ಫ್ರೀಕ್ವೆನ್ಸಿ ತೊಗೊಳ್ಬೇಕು, ಆ ಕಾಲಮ್ಮು, ಮತ್ತು ಅವೆರಡನ್ನು ಗುಣಿಸ್ಕೊಂಡು ಮತ್ತೆ ಕೂಡಿ ಸೂತ್ರದಲ್ಲಿ ಆದೇಶ ಮಾಡಿ ಭಾಗಿಸ್ಬೇಕು. ಅಂದರೆ ಸ್ವಲ್ಪ ದೀರ್ಘವಾಗಿ ಉತ್ತರವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇನ್ನು ಮಧ್ಯಾಂಕ ಅಂತೇಳಿದರೆ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಬರುತ್ತೆ. ಹೌದು, CF ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ಸು. ಅದರ ಮಧ್ಯಬಿಂದು ಅಂದರೆ ಅದನ್ನು n/2 ಮಾಡಿದಾಗ ಎಲ್ಲಿಗೆ ಬರುತ್ತೆ ಅಂತ ಗುರುತಿಸ್ಕೊಂಡು ಸೂತ್ರಕ್ಕೆ ನೇರವಾಗಿ ಆದೇಶಿಸ್ತಾರೆ. ಸೈಜನ್ನು ಅಲ್ಲಿ ಸಾಮಾನ್ಯ ಕನ್ಫ್ಯೂಸ್ ಮಾಡ್ಕೋತಾರೆ. CF ಮತ್ತು F ಅಂತ ಬರುತ್ತೆ ಫಾರ್ಮುಲಾದಲ್ಲಿ. ಅಲ್ಲಿ CF ಯಾವ್ದು ತಗೋಬೇಕು, F ಯಾವ್ದು ತಗೋಬೇಕು ಅನ್ನೋದು. CF ಅಂದರೆ CF ಕಾಲಮಲ್ಲೇ ನಾವು ಯಾವುದು ಮಾದರಿ ಪ್ರಾಪ್ತಾಂಕ ವರ್ಗಾಂತರ ಇರುತ್ತೋ ಆ ವರ್ಗಾಂತರದ ಮೇಲಿನ ಪ್ರಾಪ್ತಾಂಕಗಳೇನಿರುತ್ತೆ ಫ್ರೀಕ್ವೆನ್ಸಿ ಮೊತ್ತ, ಅದು ನೀವು CF ಕಾಲಮಲ್ಲೇ ಇರುತ್ತೆ. ಅಲ್ಲೊಂದು ಬಾಕ್ಸ್ ಹಾಕೊಂಡ್ಬಿಟ್ರೆ ಯಾವುದಕ್ಕೆ ಅಂದರೆ ಫಸ್ಟು ಅವ್ನು ಮಾಡಬೇಕಾಗಿರೋ ಕೆಲಸ ಯಾವ ಕ್ಲಾಸ್ ಇಂಟರ್ವಲ್ನಲ್ಲಿ ಮೀಡಿಯನ್ ಇದೆ, ಮಧ್ಯಾಂಕ ಇದೆ, ಹೌದು, ಯಾವ ವರ್ಗಾಂತರದಲ್ಲಿದೆ ಅನ್ನೋದನ್ನ ಮೊದಲು ಅವನು ಕಂಡುಹಿಡ್ಕೋಬೇಕು. ಅದಕ್ಕೆ ಅವನು n/2 ಅನ್ನ ಬಳಸ್ಕೋಬೇಕು. n/2 ಅನ್ನು ಹಾಕೊಂಡು ಅದನ್ನು ಕಂಡುಹಿಡ್ಕೊಂಡ್ಬಿಟ್ರೆ ಆ CF ಯಾವ ವರ್ಗಾಂತರದ CF ಇದೆ ಅದು ಮೇಲ್ಭಾಗದ CF ಅನ್ನ ತಗೋಬೇಕು. ಅದೇ ವರ್ಗಾಂತರದ F ಅನ್ನ ತಗೊಂಡು ಮಾಡಬೇಕು. F ಅಂದರೆ F ಕಾಲಮಲ್ಲೇ ತಗೋಬೇಕು, ಕೆಳಮಿತಿಯನ್ನು ತಗೊಳ್ಬೇಕು. ಸೊ ಇದನ್ನ ಸರಿಯಾಗಿ ಈಗಾಗಲೇ ಶಿಕ್ಷಕರು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಮಕ್ಕಳೇ. ಸೊ ನೀವು ಆ ನಿಟ್ಟಿನಲ್ಲೇ ಅದನ್ನ ಕನ್ಫ್ಯೂಷನ್ಸ್ಗಳೇನಾದ್ರು ಇದ್ರೆ ಅದನ್ನ ಇವಾಗಲೇ ಕ್ಲಿಯರ್ ಮಾಡಿಕೊಂಡು ಅದರಲ್ಲಿ ನಾವು 3 ಅಂಕ ತಗೊಳ್ತೀವಿ ಅನ್ನೋ ಅಷ್ಟು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. LBA ಬುಕ್ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇವೆ ಇದ್ರ ಬಗ್ಗೆ. ಹೆಚ್ಚು ಕಡಿಮೆ ನೀವು LBA ದಲ್ಲಿರೋ ಎಲ್ಲ ಲೆಕ್ಕಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಯಾವ ಲೆಕ್ಕ ಕೊಟ್ಟರು ಮಾಡುವಷ್ಟು ಸಾಮರ್ಥ್ಯ ನೀವು
ಖಂಡಿತ ಬರುತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಬಹುಲಕ ಅಂತ ಹೇಳಿದ್ರೆ ಅಂದರೆ ಮೋಡ್ ಅಂತ ಹೇಳಿದಾಗ ಅಲ್ಲಿ ಏನು ಕಾಲಮ್ಸ್ ಎಕ್ಸ್ಟ್ರಾ ಬರೋದೇ ಇಲ್ಲ. ಕೇವಲ ನೀವು F0, F1, F2 ಕಂಡಿಟ್ಕೊಳ್ಳೋದು, ಎಲ್ಲನ್ನ ಕಂಡಿಟ್ಕೊಳ್ಳೋದು, ಸೈಜ್ ಕಂಡಿಟ್ಕೊಳ್ಳೋದು, ಇಷ್ಟನ್ನ ಬರ್ಕೊಂಡು ನೀವು ಸಬ್ಸ್ಟಿಟ್ಯೂಟ್ ಅವ್ರಿಗೆ ತುಂಬಾನೇ ಸುಲಭ ಸರ್. ತುಂಬಾ ಸುಲಭವಾಗಿ ಬರುತ್ತೆ. ಫ್ರೀಕ್ವೆನ್ಸಿ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅದೇ ಕ್ಲಾಸ್ ಇಂಟರ್ವಲ್ ಆಗ್ಬಿಡುತ್ತೆ, ಅದೇ F1 ಆಗ್ಬಿಡುತ್ತೆ. ಅದ್ರ ಮೇಲ್ಗಡೆ ತಗೊಂಡ್ರೆ F0 ಆಗುತ್ತೆ, ಅದ್ರ ಕೆಳಭಾಗ ತಗೊಂಡ್ರೆ F2 ಆಗುತ್ತೆ ಸರ್. ಇದು ಸುಲಭವಾಗಿದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ಮೂರನ್ನು ಕಲೀರಿ. LBAದಲ್ಲಿರೋ ಯಾವ ಲೆಕ್ಕನೂ ಬಿಡಬೇಡಿ. ಸೊ ಖಂಡಿತವಾಗ್ಲೂ ನೀವು 3 ಅಂಕ ತಗೊಳ್ತೀರಾ. ಈ 3 ಅಂಕದ ಪ್ರಶ್ನೆ ಪ್ರಾಕ್ಟೀಸ್ ಮಾಡಿದ್ರಂದ್ರೆ 1 ಅಂಕದ್ದು ಅದರಲ್ಲೇ ಬಂದ್ಬಿಡುತ್ತೆ. ಸೊ ಅದನ್ನು ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗ್ತಾ ಹೋಗುತ್ತೆ. ಮುಂದಿನ ಪಾಠ ಸಂಭವನೀಯತೆ, ಪ್ರಾಬಬಿಲಿಟಿ. ಸೊ ಇಲ್ಲಿ ನಾವು ಸಂಖ್ಯಾಶಾಸ್ತ್ರದಲ್ಲಿ ಇನ್ನೊಂದು ಸೂತ್ರ ಈಗಾಗಲೇ ಹೇಳಿದ್ದೀವಿ. 3 ಮಧ್ಯಾಂಕ ಈಕ್ವಲ್ಸ್ ಬಹುಲಕ ಪ್ಲಸ್ 2 ಸರಾಸರಿ, 3 ಮೀಡಿಯನ್ ಈಸ್ ಈಕ್ವಲ್ ಮೋಡ್ ಪ್ಲಸ್ 2 ಮೀನ್ ಅಂತ ಹೇಳಿ. ಸೊ ಇದೊಂದು ಸ್ವಲ್ಪ ಅದಕ್ಕೆ ವ್ಯಾಲ್ಯೂಗಳನ್ನು ಕೊಟ್ಟರೆ, ಅಟ್ಲೀಸ್ಟ್ ನಮಗೆ 3 ವೇರಿಯೇಬಲ್ಸ್ಗಳನ್ನು ಕೊಂಡ್ರೆ ಮಧ್ಯಾಂಕ ಬಹುಲಕ ಕೊಟ್ಟರೆ ಸರಾಸರಿ ಕಂಡುಹಿಡಲಿಕ್ಕೆ ಬರಬೇಕು. ಇದು 1 ಅಂಕದ ಪ್ರಶ್ನೆಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ಸಂಭವನೀಯತೆ. ಈ ಪಾಠಕ್ಕೆ ಒಟ್ಟು ಅಲಾಟೆಡ್ ಮಾರ್ಕ್ಸ್ 4 ಇದೆ ಸರ್. 4 ಅಂಕಗಳನ್ನ ಹೇಗೆ ಅಲಾಟ್ ಮಾಡಿದಾರಪ್ಪ ಅಂದರೆ 1 ಅಂಕದ 1 ಪ್ರಶ್ನೆ ಇದೆ, 3 ಅಂಕದ 1 ಪ್ರಶ್ನೆ ಇದೆ. ಒಟ್ಟು 2 ಪ್ರಶ್ನೆಗಳು ಈ ಪಾಠದಿಂದ ಬರುತ್ತೆ. ಸೊ ಈಗ 1 ಅಂಕದಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು ಸರ್? 1 ಅಂಕ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ನಮಗೆ P(e) ಪ್ಲಸ್ P(e ಬಾರ್ ಅಂದರೆ 2 ಘಟನೆಗಳ ಪೂರಕ ಘಟನೆಗಳ ಮೊತ್ತ ಎಷ್ಟಾಗಿರುತ್ತೆ 1 ಅಂತ ಹೇಳ್ತೀವಿ. ಯಾವುದನ್ನು ನಾವು ಖಚಿತ ಘಟನೆ ಶೂರ್ ಇವೆಂಟ್ ಅಂತ ಹೇಳ್ತೀವಿ, ಅಲ್ಲಿ ನಮಗೆ 1 ಅಂತ ಕೊಡುತ್ತೆ. ಯಾವುದು ಇಂಪಾಸಿಬಲ್ ಇವೆಂಟ್, ಸಾಧ್ಯನೇ ಇಲ್ಲ, ನಾವು ಒಂದು ದಾಳವನ್ನು ಉರುಳಿಸಿದಾಗ ನಮಗೆ 7 ಬರುತ್ತೆ, 6 ನಂಬರ್ಸ್ಗಳಿದೆ, 7 ಬರುತ್ತೆ ಅನ್ನೋದು ಅಸಂಭವನೀಯ ಘಟನೆ, ಅಲ್ಲಿ 0 ಆಗಿರುತ್ತೆ. ಆ ರೀತಿಯಲ್ಲಿ 3 ವ್ಯಾಲ್ಯೂಗಳು ಬರುತ್ತೆ. ಅಂದರೆ P(e) ಪ್ಲಸ್ P(e ಬಾರ್ ಅಥವಾ P(not e) ಅಂತ ನಾವೇನು ಕರಿತೀವಿ ಅದು 1 ಅಂತ ಹೇಳ್ತೀವಿ. ಶೂರ್ ಇವೆಂಟ್ ಅಂತ ಹೇಳಿದ್ರೆ 1 ಅಂತ ಹೇಳ್ತೀವಿ. ಇಂಪಾಸಿಬಲ್ ಇವೆಂಟ್ ಅಂದರೆ ವ್ಯಾಲ್ಯೂ 0 ಆಗಿರುತ್ತೆ. ಹಾಗೆಯೇ ಮಕ್ಕಳೇ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಸಂಭವನೀಯತೆ ಮೌಲ್ಯ ಯಾವಾಗಲೂ 0 ಮತ್ತು 1 ನಡುವೆ ಇರುತ್ತೆ. 0 ಆದರೆ ಅದು ಇಂಪಾಸಿಬಲ್ ಇವೆಂಟ್, 1 ಬಂದರೆ ಅದು ಶೂರ್ ಇವೆಂಟ್, ಖಚಿತ ಘಟನೆ ಅಂತೇಳಿ. ಇನ್ನು ಮಧ್ಯದಲ್ಲಿ ಬರುತ್ತೆ 0 ಮತ್ತು 1 ನಡುವೆ ಅಂತ ಹೇಳಿದಾಗ ಭಿನ್ನರಾಶಿಯ ರೂಪದಲ್ಲಿ ಇತ್ತಂತ ಹೇಳಿದ್ರೆ ಅಂಶ ಚಿಕ್ಕದಾಗಿರುತ್ತೆ, ಛೇದ ದೊಡ್ಡದಾಗಿರುತ್ತೆ. ಅಂಶ ಚಿಕ್ಕದು, ಛೇದ ದೊಡ್ಡದು ಅನ್ನೋದನ್ನು ಫಸ್ಟು ನೀವು ಗುರುತಿಸ್ಕೊಳ್ಳಿ. ನೆಗೆಟಿವ್ ಇರಲ್ಲ, ಮೈನಸ್ ಇರಲ್ಲ, ಡೆಸಿಮಲಲ್ಲಿರುತ್ತೆ, ಅದು ಕೂಡ 0 ಪಾಯಿಂಟ್ ಅಂತ ಆರಂಭ ಆಗಿರುತ್ತೆ. 0.5 ಇರ್ಬೋದು, 0.345 ಇರ್ಬೋದು, 0.25 ಇರ್ಬೋದು, ಈ ರೀತಿಯಾಗಿರುತ್ತೆ. ಇನ್ನು ಪರ್ಸೆಂಟೇಜ್ ಬಂದರೆ ಅಲ್ಲಿ 100ಕ್ಕಿಂತ ಕಡಿಮೆ ಪರ್ಸೆಂಟಲ್ಲಿ ವ್ಯಾಲ್ಯೂಗಳು ಇರಬೇಕು. ಉದಾಹರಣೆಗೆ 99%, ಅದು ಕೂಡ ಸಂಭವನೀಯತೆ ಮೌಲ್ಯ. 99/100 ಅಂತ ಹೇಳ್ತೀವಿ ನಾವು. 36%, 36/100 ಅಂತ ಹೇಳ್ತೀವಿ. ಇದು ಕೂಡ ಸಂಭವನೀಯತೆ ಮೌಲ್ಯ. ಹಾಗಾಗಿ ಕೆಳಗಿನ ಪ್ರಾಬಬಿಲಿಟಿ ವ್ಯಾಲ್ಯೂನಲ್ಲಿ ಯಾವುದು ಆಗೋದಿಲ್ಲ ಅಥವಾ ಯಾವುದು ಸಂಭವನೀಯತೆ ವ್ಯಾಲ್ಯೂ ಆಗುತ್ತೆ, ನೆಗೆಟಿವ್ ಬಂದರೂ ಕೂಡ ಆಗೋದಿಲ್ಲ. ಹಾಗಾಗಿ ನೀವು ಅದನ್ನು ಗುರುತಿಸ್ಲಿಕ್ಕೆ ಬರಬೇಕು. ಪೂರಕ ಘಟನೆಗಳ ಸಂಭವನೀಯತೆ ಮೌಲ್ಯ ಗೊತ್ತಿರುತ್ತೆ. ಎಲ್ಲ ಪ್ರಾಥಮಿಕ ಘಟನೆಗಳ ಒಟ್ಟು ಸಂಭವನೀಯತೆ ಮೌಲ್ಯ ಎಷ್ಟು, ಅದು ಕೂಡ 1 ಅಂತ ಹೇಳ್ತೀವಿ. ಈ ರೀತಿ ಬೇಗ ಉತ್ತರಿಸುವಂಥ ಪ್ರಶ್ನೆಗಳಿರ್ತವೆ. ಆನಂತರ ಭಿನ್ನರಾಶಿನಲ್ಲಿ ಅಂಶ ಮತ್ತು ಛೇದ ಕೊಟ್ಟಿದ್ದಾರೆ. ಅಂಶ ಇವಾಗ 1 ಇದೆ, ಛೇದದಲ್ಲಿ 5 ಇದೆ ಅಂದ್ಕೊಳ್ಳೋಣ. ನ್ಯೂಮರೇಟರ್ 1 ಇದೆ, ಡಿನಾಮಿನೇಟರ್ 5 ಇದೆ. ಅದರ ಪೂರಕ ಘಟನೆಯನ್ನು ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು. ಒಟ್ಟು 5 ಅಂಶಗಳಿದೆ, ಎಲಿಮೆಂಟ್ಸ್ಗಳು. ಅದರಲ್ಲಿ 1 ಎಲಿಮೆಂಟ್ಸನ್ನು ತೊಗೊಂಡಿದ್ದಾರೆ. ಇನ್ನು ಉಳಿದ 4 ಎಲಿಮೆಂಟ್ಸ್ಗಳೇನಾಗುತ್ತೆ, 4/5 ಅನ್ನೋದು ಅದರ ಪೂರಕ ಘಟನೆ ಆಗಿರುತ್ತೆ. ಆ ರೀತಿ ಗುರುತಿಸ್ಲಿಕ್ಕೆ ಬರಬೇಕು. 3 ಅಂಕದ ಪ್ರಶ್ನೆ ಸರ್. ಇಲ್ಲಿ ಸಾಮಾನ್ಯ ಇದು ತುಂಬ ಸುಲಭವಾಗಿ ಮಕ್ಕಳು ಸ್ಕೋರ್ ಮಾಡ್ಬೋದು. 3 ಅಂಕದ ಪ್ರಶ್ನೆ. ಈ ಒಂದು ದಾಳವನ್ನು ಉರುಳಿಸಿದಾಗ, ಈ ಒಂದು ದಾಳದ ಮೇಲೆ 6 ಮುಖಗಳಿರ್ತವೆ, 1ರಿಂದ 6ರವರೆಗೆ ಸಂಖ್ಯೆಯನ್ನು ಬರೆದಿರ್ತಾರೆ. ಆ ದಾಳವನ್ನು ಉರುಳಿಸಿದಾಗ ಬೆಸ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು, ಸಮ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು, ಹಾಗೆಯೇ ಪ್ರೈಮ್ ನಂಬರ್ಸನ್ನು ಪಡೆಯುವಂಥ ಸಂಭವನೀಯತೆ ಪ್ರೊಬಬಿಲಿಟಿ ಎಷ್ಟು, ಈ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ. ದಾಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ನಂಬರ್ಸ್ಗಳಿಗೆ ಸಂಬಂಧಪಟ್ಟಂತ ಕೇಳ್ತಾರೆ. ಕಾಯಿನ್ಸ್ಗಳು 2 ನಾಣ್ಯಗಳನ್ನು ಒಮ್ಮೆಲೆ ಚಿಮ್ಮಿದಾಗ ಬರುವಂಥ ಸಂಭವನೀಯತೆ, ಅಟ್ಲೀಸ್ಟ್ 2 ಹೆಡ್ಸ್, ಕನಿಷ್ಠ ಪಕ್ಷ 2 ತಲೆಗಳು ಶಿರಗಳು ಬರುವಂಥದ್ದು, ಕನಿಷ್ಠ ಪಕ್ಷ 2 ಟೇಲ್ಸ್ ಬರುವಂಥದ್ದು, ಈ ಥರದ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಇದು 3 ಅಂಕಕ್ಕೆ ಬರುವಂಥ ಮಾರ್ಬಲ್ಸ್ ಲೆಕ್ಕಗಳಿರ್ಬೋದು. ಸೊ ಹಾಗೆ ಮಕ್ಕಳೇ ನಂಬರ್ಸ್ ಅಂತ ಹೇಳಿದಾಗ ನೀವು ಈ ನಂಬರ್ಗಳ ಬಗ್ಗೆ ಬಹಳ ತಿಳುವಳಿಕೆ ಇರಬೇಕು. ಏಕೆ ಅಂತ ಹೇಳಿದರೆ ಪ್ರೈಮ್ ನಂಬರ್ಸ್ ಯಾವುದು, ಈಗ ಯಾವುದೋ ಒಂದು 10ರಿಂದ 20 ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಒಂದು ಕಾರ್ಡ್ಗಳಿದೆ. ನೀವು 10ರಿಂದ 20 ಅಂದರೆ ಎಷ್ಟು ಕಾರ್ಡ್ಗಳು ಬರುತ್ತೆ?
ಬಹುತೇಕ ಮಕ್ಕಳು ಏನು ಮಾಡ್ತಾರೆ, 20ರಲ್ಲಿ 10 ಕಳೀತಾರೆ, 10 ಕಾರ್ಡ್ಗಳಿರುತ್ತೆ, 10 ನಂಬರ್ಸ್ ಮಾತ್ರ ಇದೆ ಅಂದ್ಕೊಳ್ತಾರೆ. ಅದು 20ರಲ್ಲಿ 10 ಕಳೆದಾಗ ನಮಗೆ ಸಿಗುವಂಥದ್ದು 10, ಆದರೆ ಅದಕ್ಕೆ ಒಂದು ಆ್ಯಡ್ ಮಾಡ್ಕೋಬೇಕು. ಅಂದರೆ ಒಟ್ಟಾರೆ ನಮಗೆ ಇರುವಂತಹ ಕಾರ್ಡ್ಗಳ ಸಂಖ್ಯೆ 11. ಈ ರೀತಿಯ ಕೆಲವು ಕನ್ಫ್ಯೂಷನ್ಸ್ಗಳಿರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ಆನಂತರ ಪ್ರೈಮ್ ನಂಬರ್ಸ್ ಯಾವುದು, ಪರ್ಫೆಕ್ಟ್ ಸ್ಕ್ವೇರ್ಸ್, ಪೂರ್ಣವರ್ಗ ಸಂಖ್ಯೆಗಳು ಯಾವುದು, ಹಾಗೆಯೇ ಡಿವಿಸಿಬಲ್ ಬೈ 5 ಅಂದಾಗ 5ನ ಮಲ್ಟಿಪಲ್ಸ್ ಇರುತ್ತದೆ. ಸೊ ಆ ರೀತಿಯಾದ ಅಂಕಿಗಳನ್ನು ನೀವು ಎನ್ ಆಫ್ ಇಯನ್ನು ಬರ್ಕೊಳ್ಳುವಾಗ, ಈ ಗಣವನ್ನು ಅಥವಾ ಸೆಟ್ಟನ್ನು ಬರ್ಕೊಳ್ಳುವಾಗ ಕೇರ್ಫುಲ್ಲಾಗಿ ಬರ್ಕೊಳ್ಬೇಕು. ಸೊ ದಾಳಗಳನ್ನು ಉರುಳಿಸುವಾಗಲೂ ಅಷ್ಟೇ, ಅಲ್ಲಿ ನಿಮಗೆ ಪ್ರೈಮ್ ನಂಬರ್ಸ್ ಯಾವುದು ಅಂತ ಕೇಳ್ಬೋದು, ಅಥವಾ ಮಲ್ಟಿಪಲ್ಸ್ ಆಫ್ 2 ಅಂದರೆ ಈವನ್ ನಂಬರ್ಸ್ಗಳಾಗಿರುತ್ತೆ, ಮಲ್ಟಿಪಲ್ಸ್ ಆಫ್ 3 ಇರ್ಬೋದು. ಸೊ ಅದರ ಬಗ್ಗೆ ಸ್ವಲ್ಪ ನಂಬರ್ಸ್ ನಾಲೆಡ್ಜ್ ಇತ್ತು ಅಂತ ಹೇಳಿದರೆ ಅವರು ಪ್ರಾಬಬಿಲಿಟಿ ಲೆಕ್ಕಗಳನ್ನು ಮಾಡಲಿಕ್ಕೆ ಸುಲಭ ಇದೆ. ಇಲ್ಲಿ ಫಾರ್ಮುಲಾ ಅಂದರೆ ಪಿ ಆಫ್ ಇ ಕೋಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂಥೇಳಿ. ಎನ್ ಆಫ್ ಎಸ್ ಯಾವಾಗಲೂ ದೊಡ್ಡ ನಂಬರೇ ಆಗಿರುತ್ತೆ, ಅಂದರೆ ಎಲ್ಲ ಟೋಟಲ್ ಎಲಿಮೆಂಟ್ಸ್ ಏನಿರುತ್ತೆ ಅದೆಲ್ಲವನ್ನೂ ತೊಗೊಳ್ತಾರೆ. ಎನ್ ಆಫ್ ಇ ಅಂತ ಹೇಳಿದರೆ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವೋ ಅದನ್ನು ನ್ಯೂಮರೇಟ್ರಲ್ಲಿ ಬರ್ಕೊಳ್ತಾರೆ. ಒಟ್ಟಾರೆ ಪ್ರಾಬಬಿಲಿಟಿ ವ್ಯಾಲ್ಯೂ ಕಂಡುಹಿಡೀಲಿಕ್ಕೆ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಫಾರ್ಮುಲಾ ಇದೆ. ಅಲ್ಲಿ ನೀವು ಬರ್ಕೊಳ್ಳೋಂಥ ಗಣ ಅಥವಾ ಸೆಟ್ಸ್ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಅದರ ಆಧಾರದಲ್ಲಿ ನೀವು 3ಕ್ಕೆ 3 ಅಂಕಗಳನ್ನು ಇದರಲ್ಲಿ ಪಡ್ಕೊಳ್ಬೋದು. ಖಂಡಿತ ಸರ್. ಇದುವರೆಗೆ ನಾವು ಒಟ್ಟು 14 ಚಾಪ್ಟರ್ಗಳ ವಿವರಣೆಯನ್ನು ಕೊಟ್ಟಿದ್ದೇವೆ ಮಕ್ಕಳಿಗೆ. ಇದು ತುಂಬ ಅನುಕೂಲವಾಗಿದೆ ಮಕ್ಕಳ. ನಾವೇನು ವಿವರಣೆಯನ್ನು ಕೊಟ್ವಿ ಇದನ್ನು ಸರಿಯಾಗಿ ಸದುಪಯೋಗ ಪಡ್ಕೊಂಡು ನಿಮ್ಮ ಶಿಕ್ಷಕರ ಸಹಾಯದಿಂದ ಅವರ ಹತ್ರ ಹೋಗಿ ಪ್ರಶ್ನೆಗಳನ್ನು ಕೇಳಿ ಅದರ ಉತ್ತರವನ್ನು ಪಡೆದುಕೊಂಡು ನೀವು ಪ್ರಯತ್ನ ಪಟ್ಟಿದ್ದೆ ಆದರೆ ನೀವು ಏನು ಕನಿಷ್ಠ 40 ಅಂಕ ತೆಗಿಬೇಕು ಅಂದ್ಕೊಂಡಿದ್ದಾರೆ, ಅವರು ಕೂಡ 80 ಹತ್ತತ್ರ ಅಂಕಗಳನ್ನು ತೆಗೆಯುವಂಥ ಸಾಧ್ಯತೆ ಇದೆ. ಆದರೆ ಒಂದು ಮುಖ್ಯವಾಗಿ ಗಮನಿಸಿ ಮಕ್ಕಳ, ಎಕ್ಸಾಮು ಇನ್ನು ಕೇವಲ 3 ತಿಂಗಳಿದೆ. ಓದೋದಕ್ಕೆ ಅಂತ ಒಂದು ಟೈಮ್ ಟೇಬಲನ್ನು ಮನೆಯಲ್ಲಿ ದಯವಿಟ್ಟು ಹಾಕ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರ ಓದ್ತಾ ಹೋಗಿ ಖಂಡಿತವಾಗಲೂ ನೀವೇನು ಅಂದ್ಕೊಂಡಿದ್ದೀರೋ ಆ ಅಂಕಗಳನ್ನು ನೀವು ಖಂಡಿತ ಪಡಿಬೋದು ಸರ್. ಮಕ್ಕಳ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಅಂಶ ಏನಂತ ಹೇಳಿದ್ರೆ, ನಿಮಗೆ KSEAB ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ನೀವು ಲಾಗಿನ್ ಆದ್ರಿ ಅಂತ ಹೇಳಿದ್ರೆ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂಥೇಳಿ ಮಂಡಳಿಯವರು ಒಂದು ವಿಶೇಷವಾದಂತಹ ವಿಂಡೋನ ಬಿಟ್ಟಿದ್ದಾರೆ. ಅಂದರೆ ಸ್ಟೂಡೆಂಟ್ ಕಾರ್ನರ್ ಅಂಥೇಳಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಸ್ಟೂಡೆಂಟ್ ಕಾರ್ನಲ್ಲಿ ಈಗಾಗಲೇ ಏನು SSLCಗೆ ಈ ವರ್ಷ ನೀವೇನು 2026 ಪರೀಕ್ಷೆನ ಎದುರಿಸ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಕೂಡ ಇದೆ. ಬಹಳ ಮುಖ್ಯವಾಗಿ ನೀವು ಗಮನಿಸಿ, ಅದರಲ್ಲಿ ನಿಮಗೆ ಔಟ್ 100ಗೆ 100 ತೆಗೆದಂತಹ ಮಕ್ಕಳ ಪೇಪರ್ ಕೂಡ ಇದೆ. ನೀವು ಅದನ್ನು ಓಪನ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ 100ಕ್ಕೆ 100 ತೆಗಿಲಿಕ್ಕೆ, ಅಂದರೆ 80ಗೆ 80 ತೆಗಿಲಿಕ್ಕೆ ಗಣಿತದಲ್ಲಿ ನೀವು ಯಾವ ರೀತಿಯಾದಂತಹ ಪ್ರಾಕ್ಟೀಸನ್ನು ಮಾಡ್ಕೋಬೇಕು, ಉತ್ತರ ಪತ್ರಿಕೆ ಹೇಗಿರಬೇಕು ಅನ್ನೋ ಒಂದು ಮಾದರಿ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ 4 ಮಾದರಿ ಪತ್ರಿಕೆಗಳು ಕೂಡ ಅಲ್ಲಿ ಲಭ್ಯ ಇದೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಹಾಗೆಯೇ LBEಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಆದಂತಹ ಲೆಕ್ಕಗಳು ಕೂಡ ನಿಮಗೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಹೆಚ್ಚು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ಸೋರ್ಸ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ನೀವು ಅಭ್ಯಾಸವನ್ನು ಪ್ರತಿದಿನ ನಿರಂತರವಾಗಿ ಸರ್ ಹೇಳಿದಾಗೆ ಒಂದು ಟೈಮ್ ಟೇಬಲನ್ನು ಪ್ಲ್ಯಾನ್ ಮಾಡಿಕೊಂಡು ನಿರಂತರವಾದ ಅಭ್ಯಾಸ ನಿಮಗೆ ಒಳ್ಳೆಯ ಅಂಕಗಳನ್ನು ಈ ಬಾರಿ ಗಳಿಸ್ಕೊಡುತ್ತೆ ಅಂಥೇಳಿ ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ. ಮಕ್ಕಳೇ, ನಿಮ್ಮ ಅಭ್ಯಾಸವೇ ನಿಮಗೆ ಶ್ರೀರಕ್ಷೆ. ಮಕ್ಕಳ, ಆದಷ್ಟು ಬೇಗ ಎಕ್ಸಾಮ್ ಬರ್ತಾ ಇದೆ. ನೀವು ಮನೆಯಲ್ಲಿ ಮಾಡಬೇಕಾಗಿರೋದು ಅತಿ ಮುಖ್ಯವಾದ ಕೆಲಸ, ದಯವಿಟ್ಟು ಹೆಚ್ಚು ಮೊಬೈಲ್ ಫೋನ್ಗಳನ್ನು ಬಳಸಬೇಡಿ, ಟಿವಿಯನ್ನು ಹೆಚ್ಚು ನೋಡಬೇಡಿ. ಸೊ ಕಾಲಹರಣ ಮಾಡಬೇಡಿ. ರಜಾ ದಿನಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಖಂಡಿತ ರಜಾ ದಿನಗಳು ನಿಮಗೆ ಶನಿವಾರ ಭಾನುವಾರ ರಜಾ ಸಿಗ್ತಾ ಇದೆ. ಆ ಟೈಮಲ್ಲಿ ಹೇಗೆ ಓದಬೇಕು ಅನ್ನೋದನ್ನ ನೀವೇ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಶಿಕ್ಷಕರ ಸಂಪರ್ಕದಲ್ಲಿರಿ, ಅವ್ರ ಹತ್ರ ಹೋಗಿ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋತಾ ಇರಿ. ಸೊ SSLC ಬೋರ್ಡ್ ಅವ್ರು ಬಿಟ್ಟಿರುವಂತಹ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬುಕ್ ಏನಿದೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಹಾಗೆಯೇ SSLC ಬೋರ್ಡ್ ಅವ್ರು ಬಿಟ್ಟಿರುವಂತಹ ಮಾಡೆಲ್ ಪೇಪರ್ಗಳು ಮತ್ತು ಮುಂಬರುವಂತಹ ಪ್ರಿಪ್ರೇಟರಿ ಪೇಪರ್ಸ್ಗಳು, ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ನೀವು ಆನ್ಸರ್ ಮಾಡ್ತಾಯಿರಿ. ನೀವು ಹೆಚ್ಚು ಪ್ರಶ್ನೆ ಪತ್ರಿಕೆಗಳಿಗೆ ಆನ್ಸರ್ ಮಾಡಿದಷ್ಟು ನಿಮಗೆ ಅಂಕಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಕಾರಣದಿಂದ ಸಮಯವನ್ನು ಹಾಳು ಮಾಡದೆ ನಿಮ್ಮ ಪಾಡಿಗೆ ನೀವು ಓದೋದನ್ನು ಗಮನಿಸಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯ ಅಂಕಗಳು ಬರ್ತದೆ ಮಕ್ಕಳ. ಧನ್ಯವಾದಗಳು ಮಕ್ಕಳ. ಧನ್ಯವಾದಗಳು ಮಕ್ಕಳೇ. ಮುಂಬರುವ ಪರೀಕ್ಷೆ ನಿಮಗೆ ಶುಭವಾಗಿರಲಿ. ಇದುವರೆಗೆ ಗಣಿತ ವಿಷಯದಲ್ಲಿ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳೋದು ಹೇಗೆ ಎನ್ನುವುದರ ಕುರಿತು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮೊಂದಿಗಿದ್ದು ಸಂಪೂರ್ಣ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಶ್ರೀಯುತ ಸುದೀಶ್ ಗಣಿತ ಶಿಕ್ಷಕರು KPS ಕುವೆಂಪು ನಗರ ಹಾಗೂ ಶ್ರೀ ನಂದೀಶ್ ಗಣಿತ ಶಿಕ್ಷಕರು
ಮರಿಮಲ್ಲಪ್ಪ ಪ್ರೌಢಶಾಲೆ. ಈ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಗೆ ಕಚೇರಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶುಭವಾಗಲಿ ಸರ್.